ನಿನಗೊಬ್ಬನಿಗೆ ಆಪ್ಯಾಯಮಾನಕರವಾಗಿ ಅತ್ಯಂತ ಸರ್ವಶ್ರೇಷ್ಠವಾದ ಹಿನ್ನೆಲೆ ಇದ್ದು ಅನ್ವರ್ಥಕವಾಗಿ ಆರೋಪಿತವಾದ ನಾಮಕರಣ ಅದು ರಘುರಾಮ. ಏನು ರಘುವಿನಲ್ಲಿ ಉಳಿದವರಿಗಿಂತ ಭಿನ್ನವಾದ ಚರ್ಯೆಗಳಿದ್ದವು. ಸೂರ್ಯ ವಂಶೀಯರಾದಂತಹ ಉಳಿದವರು ಮಾಡಲು ಸಾಧ್ಯವಿಲ್ಲದ ಕೆಲಸಗಳನ್ನು ಏನು ರಘು ಮಹಾರಾಜ ಮಾಡಿದನು. ಯಜ್ಞದ ಮೂಲಕವಾದ ಅನುಸಂಧಾನ, ಯಜ್ಞದ ಮೂಲಕವಾಗಿ ದೇವತಾರಾಧನೆ, ಯಜ್ಞದ ಮೂಲಕವಾಗಿ ಪ್ರಪಂಚದ ಸರ್ವಾಂಗೀಣವಾದ ಅಭ್ಯುತ್ಥಾನ ಕಲ್ಯಾಣ, ಇದನ್ನು ಸಾಧಿಸುವುದಕ್ಕೆ ಸಾಧ್ಯ, ನಾನು ಮಾತ್ರ ಅದಕ್ಕೆ ಶಕ್ತ ಎನ್ನುವ ಹಾಗೆ ತೋರಿಸಿಕೊಟ್ಟವನು ರಘು. ಅಶ್ವಮೇಧಗಳನ್ನು ಲೀಲಾಜಾಲವಾಗಿ ಮಾಡಿ ಮುಗಿಸಿದ ನಿಸ್ಸೀಮ, ವಾಜಪೇಯಾದಿಗಳಲ್ಲಿ ವಿಶಿಷ್ಟವಾದಂತಹ ಶ್ರೇಷ್ಠತೆಯನ್ನು ಹೊಂದಿದವನು. ಅವನು ಮಾಡದ ಯಾಗಗಳಿಲ್ಲ. ಯಾಗಗಳೇ ಅವನ ಬಳಿಗೆ ಬಂದು ನನ್ನನ್ನು ಮಾಡುವುದರಿಂದ ನಮಗೆ ಪಾವಿತ್ರತೆಯನ್ನು ತಂದುಕೊಡು ಮಹಾತ್ಮ ಮಹಾಭಾಗ ಎಂದು ಮಂಡಿಸುವ ಮನವಿಯನ್ನು ಇಟ್ಟುಕೊಳ್ಳುವ ಸ್ಥಿತಿ ಒಂದಿತ್ತಂತೆ. ಅವ ಯಾಗ ಮಾಡುವುದು ಬೇರೆ, ಅದರ ಯಾಜಮಾನ್ಯವನ್ನು ಹೊಂದುವುದು ಬೇರೆ. ಯಾಗಗಳೇ ಬಂದು ತನ್ನನ್ನು ಪುರಸ್ಕರಿಸಯ್ಯ, ನೀನು ಮಾಡುವ ಮೂಲಕವಾಗಿ ಪ್ರಪಂಚದಲ್ಲಿ ಸರ್ವಶ್ರೇಷ್ಠ ಇಷ್ಟಿ ಎನಿಸಿಕೊಳ್ಳುತ್ತೇವೆ ಅಂತ ವಾಡುತ್ತಿದ್ದವಂತೆ. ಆ ಕಾರಣದಿಂದ ರಘುವಿಗೆ ವರಿಷ್ಠತೆ, ಜ್ಯೇಷ್ಠತೆ, ಜೀವನದ ಭದ್ರತೆ. ಆ ಪರಂಪರೆಯಲ್ಲಿ ಹುಟ್ಟಿದ ರಾಮ ಜೀವನ ಯಜ್ಞದಲ್ಲಿ ಮಹಾನ್ ಸಾಧಕ. ಏನು ಅಗ್ಗಿಷ್ಟಿಕೆಯ ಮೂಲಕವಾಗಿ ವಿಶಿಷ್ಟವಾದ ವೈಶ್ವಾನರನ ಕೆನ್ನಾಲಿಗೆಗಳು ಜಟಿಲ್ ಅಂತ ಮೇಲೆ ಬರುವ ಹಾಗೆ ಋತ್ವಿಕರನ್ನು ಇಟ್ಟುಕೊಂಡು ಮಂಡಲಾಕೃತಿಯಲ್ಲಿ ವಿಶಿಷ್ಟವಾದ ಕುಂಡತ್ರಯಗಳನ್ನು ಮಾಡಿ ಕ್ರೋಶ ಪಂಚಕ ವಿಸ್ತಾರವಾದ ಯಾಗಶಾಲೆಯನ್ನು ಮಾಡಿ ಅಲ್ಲಿ ರಾಮ ಯಾಗ ಮಾಡಿದನೆ. ಯಜ್ಞಗಳನ್ನು ರಘುವಿನಂತೆ ಆಚರಿಸಿದನೆ. ಇಲ್ಲವೇ ಇಲ್ಲ. ಹೊಗೆ ರಹಿತವಾದ, ಧೂಮ ವರ್ಜಿತವಾದ ಕಾಷ್ಟಗಳು ಅಥವಾ ವಿಶಿಷ್ಟವಾದಂತಹ ಅನ್ಯ ಸೋಪಸ್ಕರಗಳು ಜಟಿಲ್ ಎಂದು ಉರಿಯದೆ, ಅದಕ್ಕೆ ಘೃತವನ್ನು ಅರ್ಪಿಸದೆ, ಆ ಮೂಲಕವಾಗಿ ವೈಶ್ವಾನರನನ್ನು ಕೊಬ್ಬಿಸದೆ ಜೀವನ ಯಜ್ಞದಲ್ಲಿ ಯಶಸ್ಸನ್ನು ಹೊಂದಿದ. ಎಂತಹ ಯಜ್ಞವದು! ಅನುರಾಗದ ಯಜ್ಞ, ಆತ್ಮೀಯತೆಯ ಯಜ್ಞ, ವಾತ್ಸಲ್ಯದ ಯಜ್ಞ, ಪ್ರೇಮದ ಯಜ್ಞ, ಗುಣಗ್ರಹಿತವಾದಂತಹ ಸಂಗತಿಗಳ ಯಜ್ಞ, ಉಳಿದವರ ರಕ್ಷಣೆಯ ಯಜ್ಞ, ಆರ್ತ ಪತಿತರ ಉದ್ಧರಣದ ಯಜ್ಞ, ಸಮಕಾಲೀನ ಸಂಸಾರಕ್ಕೆ ಪಾಠ ಹೇಳುವ ಬೋಧಕನ ಯಜ್ಞ, ಅಣ್ಣನಾಗಿ ತಮ್ಮರನ್ನು ಕಾಯುವುದು ಹೇಗೆ ಅಂತ ಹೇಳುವ ಯಜ್ಞ, ತಮ್ಮಂದಿರಿಗೆ ಅಣ್ಣನಾಗಿ ಉಳಿಯುವುದು ಹೇಗೂ ಅನ್ನುವಂಥ ಪಾಠ, ಗುರುಗಳಿಗೆ ಶಿಷ್ಯನಾಗುವುದರ ಕುರಿತಾದ ಯಜ್ಞ, ಅವ್ವೆಯಂದಿರಿಗೆ ತಕ್ಕ ಮಗನಾಗುವುದರ ಮೂಲಕವಾದ ಯಜ್ಞ, 60,000 ವರ್ಷ ಜೀವನ ಸಾಗಿಸಿ ರಾಜರ್ಷಿ ರಾಜಯೋಗಿ ಅಂತ ಕರೆಯಲ್ಪಟ್ಟು ಮಹಾವೈಜಯಂತಿ ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯ ಮಾಡಿ ಪುರಸ್ಕೃತನಾದ ಅಪ್ಪಯ್ಯನ ಮಾತನ್ನು ಉಳಿಸಿ ಸೂರ್ಯ ವಂಶದ ಖ್ಯಾತಿಯನ್ನು ಬಾಳಿಸುವುದು ಹೇಗೆ ಎನ್ನುವ ನಿಷ್ಠತೆಯ ಯಜ್ಞ. ಕೋಟಿ ಯಜ್ಞಗಳಲ್ಲಿ ನೀನು ನಿಸ್ಸೀಮ. ಅಂತಗ ರಘುರಾಮ 1000 ವರ್ಷಗಳು ತಪಸ್ಸಿನಲ್ಲಿ ನಾನು ಮಗ್ನನಾದೆ. ಇಂದ್ರಿಯಗಳನ್ನು ಬಳಲಿಸುವುದು, ಇಂದ್ರಿಯಗಳಿಗೆ ಕೊಡಬೇಕಾದ ಅದರ ಲಾಲಸಿ ಪಿಪಾಸುತನದ ಬೇಡಿಕೆಯನ್ನು ಮೊಟಕುಗೊಳಿಸುವುದು, ಕುಡಿಯಬೇಕೆಂಬ ಇರಾದೆ ಹುಟ್ಟಿದಾಗ ಕುಡಿಯುವ ನೀರನ್ನೇ ತಪ್ಪಿಸುವುದು, ಕ್ಷುದ್ಬಾಧೆಯ ಮೂಲಕವಾಗಿ ಕರುಳ ಬಳ್ಳಿಗೆ ಅನ್ನದ ಅಗುಳು ಬೇಕು ಅಂತ ಅನ್ನಿಸುವಾಗ ಅನ್ನ ಮುಟ್ಟದ ಹಾಗೆ ಮಾಡುವುದು, ತ್ವಗಿಂದ್ರಿಯಗಳಿಗೆ ಬೇಕಾದಂಥ ಸುಖ ಬೇಕು ಅಂತ ಕೇಳುವಾಗ ತ್ವಗಿಂದ್ರಿಯಗಳಿಗೆ ಸಂಪರ್ಕ ತಪ್ಪಿಸುವುದು, ಚಕ್ಷುಗಳ ಮೂಲಕವಾಗಿ ಮನೋಹರವಾದುದನ್ನು ಕಾಣಬೇಕೆಂಬ ತೀವ್ರವಾದ ಹಪಾಹಪಿ ಹುಟ್ಟಿದಾಗ ಮಧ್ಯದಲ್ಲಿ ತೆರೆಯನ್ನು ತರುವುದು, ಸಂಗೀತವನ್ನು ಕೇಳುವಂಥ ಉತ್ಕಟವಾದ ಅಭಿಲಾಷೆ ನಮ್ಮ ಶ್ರವಣೇಂದ್ರಿಯಗಳಿಗೆ ಬಂದಾಗ ಅದನ್ನು ನಿಲ್ಲಿಸುವುದು, ಬಲಾತ್ಕಾರದಿಂದ ಅಂಗಾಂಗಗಳನ್ನು ಸೊರಗಿಸುವುದು, ಅದಕ್ಕೆ ತಪನ ಅಂತ ಹೆಸರು. ಪುಣ್ಯಾತ್ಮ, 1,000 ವರ್ಷ 1000ದ ವರ್ಷ ತಪಸ್ಸಿನಲ್ಲಿ ಮಗ್ನನಾದುದರಿಂದ ಇಂದ್ರಿಯಗಳು ಸೊರಗಿದವು. ಈಗ ಹೊರಗೆ ಬೆದ್ದು ತಲೆ ಎತ್ತಿ ನೋಡ್ತೇನೆ, ಅಗಾಧವಾದಂಥ ಹಸಿವು. ಹೇಗೆ ರತ್ನಾಕರನ ಗರ್ಭದಲ್ಲಿ ಒಡಬಾನಲ ಹಸಿವು ಉಂಟೋ ಅದೇ ಹಸಿವೊಂದು ಕಾಡಿದ ಕಾಲದಲ್ಲಿ ಯಾರು ನನಗೆ ಉಣ್ಣಿಸಬಲ್ಲವ? ತುತ್ತು ಕೊಟ್ಟು 1000 ವರ್ಷಗಳ ಹಸಿವನ್ನು ಈಡೇರಿಸಬಲ್ಲವ? ಇಷ್ಟು ಪಾನೀಯವನ್ನು ಕೊಟ್ಟು ಜೀವನದಲ್ಲಿ ದ್ರವಾಪೇಕ್ಷೆಯಾದ ಕರುಳುಗಳ ಸಂತ್ರಸ್ತ ಸ್ಥಿತಿಯನ್ನು ಸಮಾಧಾನಗೊಳಿಸಬಲ್ಲವ? ನಿಜವಾಗಿಯೂ ಇಕ್ಷ್ವಾಕು ವಂಶ ಪ್ರಭವನಾದಂಥ ರಾಮ. ಆ ರಾಮ ನಿನ್ನಲ್ಲಿಗೆ ಬಂದಿದ್ದೇನೆ, ಬೇರೇನು ವಿಶೇಷ ಇಲ್ಲ. ಲಕ್ಷ್ಮಣ ಬಿಟ್ಟ ಬಾಯಿ ತೆರೆದ ಕಂಗಳಿನಿಂದ ನೋಡ್ತಾನೆ. ದೊಡ್ಡ ಉದ್ದೇಶಕ್ಕೆ ಬಂದ ಹಾಗೆ ಇತ್ತು, ಬಿರುಗಾಳಿ ಬಂದ ಹಾಗೆ ಬಂದ ಈ ದುರ್ವಾಸರು ಈಗ ಹೇಳುವಾಗ ಒಂದು ಊಟದ ವಿಷಯ ನೋಡು. ಊಟದ ಶಾಲೆಯಲ್ಲಿ ಒಂದು ಊಟ ಮಾಡಿ ಬಿಡುವ ಸ್ವಾಮಿ. ನೀವು ಮಾತಾಡುವಾಗಲೇ ನಿಮಗೆ ಜೋರು ಹಸಿವೆ ಆಗಿದೆ ಅಂತ ಗೊತ್ತಾಗ್ತದೆ. ಮಾತಾಡದ ನಿರ್ವಾಹ ಇಲ್ಲ.
ಬಹಳ ವರ್ಷ ತಪಸ್ಸಿನಲ್ಲೇ ಕಳೆದ ನೀವುಗಳು ಮಾತಾಡುವುದಕ್ಕೆ ಬಾಯಿ ತೆರೆದರೆ ಎಂತಹ ವಾಕ್ಯ ಸರಣಿಗಳು ಹೊರಹೊಮ್ಮುತ್ತದೆ. ರಾಮನ ನಮಗೆಲ್ಲ ಕೇಳ್ತಾ ಕೂತ್ಕೊಳ್ಬೇಕು ಅಂತ ಅನ್ನಿಸ್ತದೆ. ನೀವೆಲ್ಲ ಕಣ್ಣು ಮುಚ್ಚಿಯೇ ಧ್ಯಾನದಲ್ಲಿ ನನ್ನನ್ನು ಕಂಡವರು. ಸ್ವಾಮಿ, ಅಯ್ಯ, ನಿಮಗೆ ಊಟ ಅಲ್ವೇ? ಹೌದು. ಆದರೆ ನನಗೊಂದು ಕೊರತೆ ಉಂಟು ಅಂತ ನಿಮ್ಗೆ ಗೊತ್ತಲ್ಲ? ಏನು? ನಿಮ್ಮಂಥವರಿಗೆ ಹಸ್ತೋದಕ ಹಾಕದೆ ಊಟ ಕೊಡುವ ಹಾಗಿಲ್ಲ. ನನ್ನ ಹೆಂಡತಿ ಬಳಿಯಲ್ಲಿಲ್ಲ. ಹಾಗಾಗಿ ನಿಮಗೆ ವ್ಯವಸ್ಥೆಯನ್ನು ನಾ ಮಾಡಿದ್ದೇನೆ. ಯಾರಿಂದ? ತಮ್ಮ ಲಕ್ಷ್ಮಣಗಿಂದ ವಿಗಡರೀಗಳು ಬಗೆಗರೀತಿವರ ಸತ್ಯರಿದು ಒಗುಮಿಗೆಯಿಂದ ಬೀಳ್ಕೊಟ್ಟು ಬಾತ ಬಿಗಿಯುವುದು ಒಗುಮಿಗೆಯಿಂದ ಬೀಳ್ಕೊಟ್ಟು ಬಾತ ಬಿಗಿಯುವುದು ವೀರ ನೇಮಿಸಿದ ತಮ್ಮ ಲಕ್ಷ್ಮಣ ಅಣ್ಣದೇವ, ವಿಗಡರಿ ಮುನಿಗಳು. ಹೌದಪ್ಪ. ಯಾರಿಂದಲೋ ಇವರನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಹಾಗೆ ಅಂತ ತಿಳಿಯಬೇಕು ಅಂತ ಭಕ್ತಿಯ ಭಾವವನ್ನು ಮುಂದಿರಿಸಿದರೆ ಅವರು ನಮಗೆ ಎಲ್ಲವನ್ನೂ ತೆರೆದುಕೊಳ್ಳುವವರು. ಹೌದು. ನನ್ನನ್ನು ಕಂಡು ಮಾತಾಡಿ ಹಸಿವೆಯನ್ನು ಇಂಗಿಸಿಕೊಳ್ಳಬೇಕು ಎನ್ನುವ ಭಾವದಿಂದ ಬಂದವರು. ರಹಸ್ಯ ಉಂಟು ಅಂತ ಹೇಳಿದರು. ವಿಷಯ ಎಷ್ಟು ದೊಡ್ಡದು ಸಣ್ಣದು ಎನ್ನುವುದು ಮುಖ್ಯ ಅಲ್ಲ. ನಮ್ಮ ಗ್ರಹಿಕೆಯಲ್ಲಿ ಹೀಗೆ ಆಗಬೇಕು ಎನ್ನುವುದೊಂದಿದ್ರೆ ಅದರ ಪರ್ಯಾಯವಾಗಿ ಏನು ಸಿಕ್ಕಿದ್ರು ಅದಕ್ಕೆ ತುಲ್ಯವಲ್ಲ. ಸರಿ. ಅವರಿಗೆ ನನ್ನನ್ನು ನೋಡುವುದೊಂದು ಹಸಿವು, ನನ್ನಲ್ಲಿ ಮಾತಾಡುವುದೊಂದು ಹಸಿವು. ಓಹೋ. ನಾನು ಕೊಡುವ ಅನ್ನವನ್ನು ಉಂಡಾಗ ತಣಿಯುವ ಹಸಿವಿನ ಸುಖದ ಭಾವವನ್ನು ಅವರು ರಾಮಾನಂದವಾಗಿ ಮಾಡಿಕೊಳ್ತಾರೆ. 1,000 ತಪಸ್ಸು ಬಿಟ್ಟು ಎದ್ದಾಗ 11,000ದವನ ನೆನಪಾಯಿತು. ಲಕ್ಷ್ಮಣ, ಅವರು ನನ್ನ ಅನ್ನ ತಿನ್ನಬೇಕು ಅಂತ ಬಂದವರು. ಮತ್ತೆ ಆದರೆ ಈ ಸಲ ನನ್ನ ಅನ್ನ ಅವರಿಗೆ ಸಿಕ್ಕುವುದಿಲ್ಲ. ಯಾಕಂದ್ರೆ ಅವರು ಹಸ್ತೋದಕ ತೆಕ್ಕೊಳ್ಳುವವರು. ಸತಿ ಪತಿ ಜೊತೆಯಾಗಿ ಅನ್ನ ಬಡಿಸಬೇಕು ಅಂತವರಿಗೆ. ಹಾಗಾದ್ರೆ ಅವರಿಗೆ ಹೊಸ ಅನ್ನವಾ? ಅಲ್ಲ, ಗೃಹಸ್ಥನಲ್ಲದೆ ಇದ್ದವ, ಗೃಹಸ್ಥನಾಗಿ ಇಲ್ಲದೆ ಇದ್ದವ ಅವರನ್ನು ಉಣಬಡಿಸ ಕೂಡದು. ಹೌದು ಹೌದು ಹೌದು. ನಿನಗೆ ಆ ಭಾಗ್ಯ ಉಂಟಲ್ಲ. ಊರ್ಮಿಳಾಪತಿ, ಊರ್ಮಿಳಾ ಶಶಿಯಬ್ಧಿ ಚಂದ್ರಮ, ನೀನೇ ಅವರ ಹಸಿವೆಯನ್ನು ಇಂಗಿಸು. ಆ ಬಳಿಕ ಸಭೆಗೆ ತಪ್ಪದೇ ಬಾ. ಆಜ್ಞೆ ಸ್ವಾಮಿ. ಹೇಗೆ? ಊಟಕ್ಕೆ ಹೋಗೋಣ. ಎಡಕ್ಕ ಬಲಕ್ಕ ಮುಂದಕ್ಕ ಯಾವ ಬದಿಗೂ ನೀವು ಆಗಿನಾಗಿ ಉದ್ದ ಎಳಿಬೇಡ. ಇಲ್ಲ ಇಲ್ಲ ಇಲ್ಲ. ಈಗ ಪ್ರಸಂಗ ಬದಲಾಗಿದೆ. ರಾಮ ಭೇಟಿ ಸಂದರ್ಶನ ಪ್ರಸಂಗ ಹೋಗಿ ನಿಮ್ಮ ಉದ್ದೇಶ ದುರ್ವಾಸ ಉದರ ಪೋಷಣೆ ಎನ್ನುವ ಪ್ರಸಂಗಕ್ಕೆ ಬಂದದ್ದು. ಮತ್ತು ಸಿಟ್ಟು ಬಂದಿತ್ತು. ಅಲ್ಲ, ಊಟ ಬೇಗ ಕೊಡ್ತೇನೆ. ನಮಗೆ ಆ ವಿಷಯದಲ್ಲಿ ಬೇಸರ ಇಲ್ಲ. ನೀವಿಬ್ಬರು ಬಡಿಸ್ತೀರಲ್ಲ, ಊಟಕ್ಕಲ್ಲಿ ವ್ಯವಸ್ಥೆ ಆಗಿದೆ ಉಂಟಲ್ಲ ಎಲ್ಲ. ಹೋಗುವಲ್ಲ, ಹೋಗುವ ಹೋಗುವ. ರಾಮಚಂದ್ರ ಸಭೆಯ ಸೇರುತ್ತ ವಿಶಿಷ್ಟರವ ಏರಿ ಭೂಮಿ ಬಾಲರನು ಒದಗಿಸುತ್ತ, ವಿಶಿಷ್ಟರವ ನೀರಿ ಭೂಮಿ ಬಾಲರನು ಒದಗಿಸುತ್ತ, ಆ ಮುನೀಶನನ್ನು ಮುಗಿಸಿ ನೇಮವನ್ನು ಮುರಿದೆನೆಂದು ಊರ್ಮಿಳಾಮನು ತೇಜಸಿಯ ಪ್ರೇಮದಿಂದ ಕರೆದು ಬೇಡ. ರಾಮಚಂದ್ರ. ಲಕ್ಷ್ಮಣ, ಅಣ್ಣ,
ಯಾಕೆ ನೀತಿ ತಪ್ಪಿದೆ ಹೇಳು? ನೀತಿ ತಪ್ಪಿ ನಡೆದೆ ಯಾಕೆ ಲಕ್ಷ್ಮಣ? ಲಕ್ಷ್ಮಣ ನೀತಿ ತಪ್ಪಿ ನಡೆದೆ ಲಕ್ಷ್ಮಣ ಲಕ್ಷ್ಮಣ ತಪ್ಪಿ ನಡೆದೆ ಲಕ್ಷ್ಮಣ ನೀ ಮರೆತೆ ಧರ್ಮ ನೀತಿ ವಿಲಕ್ಷಣ ನೀ ಮರೆತೆ ಧರ್ಮ ನೀತಿ ವಿಲಕ್ಷಣ ಲಕ್ಷ್ಮಣ ಖ್ಯಾತ ಧರ್ಮ ಪುರುಷನೊಡನೆ ಮಾತನಾಡುತ್ತಿರುವ ವೇಳೆ ಖ್ಯಾತ ಧರ್ಮ ಪುರುಷನ ಒಡನೆ ಮಾತನಾಡುತ್ತಿರುವ ವೇಳೆ ಏತಕ್ಕಿಲ್ಲಿ ಅತ್ರಿಸೂತನ ಹೋದು ಕರೆದು ತಂದೆ ಬೇಡೋ ನೀತಿ ತಪ್ಪಿ ನಡೆದೆ ಲಕ್ಷ್ಮಣ 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 ಲಕ್ಷ್ಮಣ, ಅಗ್ರಭವ, ನನಗೆ ಧ್ವನಿಯಿಲ್ಲ ತಮ್ಮ ನಿನ್ನಲ್ಲಿ ಮಾತಾಡುವುದಕ್ಕೆ. ಯಾವುದು ರಾಮತ್ವವನ್ನು ಸಾಧಿಸುವಲ್ಲಿ ಪೂರಕವಾಗಿತ್ತೋ ಪ್ರೇರಕವಾಗಿತ್ತೋ ಅದೇ ಅದನ್ನು ಕಳಚಿ ನಿಂತಿತು ಅಂತಾದರೆ ರಾಮ ಎನ್ನುವುದು ಪ್ರತ್ಯೇಕವಾಗಿ ಬಿಡುತ್ತದಲ್ಲ. ಇದು ತನಕ ರಾಜಾರಾಮನಾಗಿ, ಅಯೋಧ್ಯಾರಾಮನಾಗಿ, ದಾಶರಥಿಯಾಗಿ ಬೆಳಗುವಲ್ಲಿ, ಬೆಳಕು ಬೀರುವಲ್ಲಿ ನಿಮ್ಮೆಲ್ಲರ ಸಹಯೋಗ ಇತ್ತು ತಮ್ಮ. ನಾನೊಂದು ಶಾಸನ ಮಾಡಿದ್ದೆ. ನೀನು ಬಾಗಿಲಲ್ಲಿ ನಿಂತು ಗೌಪ್ಯವನ್ನು ಕಾಯುವುದಕ್ಕೆ ನನಗೆ ಸಹಾಯಕನಾಗುತ್ತಿ ಅಂತ ನಾನೆಣಿಸಿದ್ದೆ. ನೀನು ದುರ್ವಾಸರ ಜೊತೆಗೆ ಒಳಬರುವಾಗ ಯಾವನಿಗೆ ನಾನು ಭಾಷೆಯನ್ನು ಕೊಟ್ಟು ಒಳಗೆ ಇಳಿಸಿಕೊಂಡು ಉಳಿಸಿಕೊಂಡು ಮಾತಾಡುತ್ತಿದ್ದೆನೋ ಅಂತಹ ಮಹಾನುಭಾವ ಕಣ್ಮರೆಯಾಗಿ ಹೋದದ್ದು ನಿನ್ನ ಕಣ್ಣಿಗೂ ಕಾಣಿಸಿದೆಯಷ್ಟೇ. ಹಾಗಾದರೆ ಇದರ ಅರ್ಥ ಏನು? ನಾವು ಒಬ್ಬರಿಗೆ ಮಾತು ಕೊಟ್ಟು ನಿನ್ನ ಮಾತಿನಂತೆ ನಾವು ನಡೆದುಕೊಳ್ಳುತ್ತೇವೆ ಎನ್ನುವಂತಹ ವಚನಬದ್ಧತೆಯ ವಿಸ್ತಾರವನ್ನು ಉಳಿಸಿಕೊಳ್ಳುವುದಕ್ಕೆ ಅಯೋಧ್ಯೆಯ ಮಕ್ಕಳಾದ ನಮಗೆ ಸಾಧ್ಯವಾಗಲಿಲ್ಲ ಅಂತಾದರೆ ನಾವು ಧರ್ಮಕಿಲರು ಅಂತ ಪ್ರತ್ಯೇಕ ಹೇಳಬೇಕೇನೋ? ಇಲ್ಲ. ನಾವು ನೀತಿ ತಪ್ಪಿದವರು ಅಂತ ಪ್ರತ್ಯೇಕ ಒಂದು ಶಬ್ದ ಪ್ರಯೋಗ ಮಾಡಬೇಕೇ ಲಕ್ಷ್ಮಣ? ಮಾತನ್ನು ಮಾತೆ ಅಂತ ಭಾವಿಸಿದವರು ಸೂರ್ಯವಂಶೀಯರು.
ಮಾತಿಗಾಗಿ ಕೈ ಹಿಡಿದ ಹೆಂಡತಿಯನ್ನಾದರೂ ಮಾರಾಟ ಮಾಡಿದವರು. ನಿನಗೆ ಗೊತ್ತಲ್ಲ ನನ್ನ ಬದುಕು. ಜನಪದದಲ್ಲಿ ಜನಪತಿಯಾದವ ಅಪವಾದವನ್ನು ಹೊತ್ತು ಬದುಕಕೂಡದು, ನಿರಪವಾದದಿಂದ ಬದುಕಬೇಕು. ಜನಪತಿಯಾದವ ಜನಮಾನಸದಲ್ಲಿ ಪತಿಯಾಗಬೇಕು ಎನ್ನುವಂಥ ಆಶೋತ್ತರವನ್ನು ಬೆಳಗಿಕೊಂಡು ಇದು ತನಕ ಸಂಸ್ಥಾನವನ್ನು ಉಳಿಸಿದೆ, ಸಾಮ್ರಾಜ್ಯವನ್ನು ಬೆಳಗಿಸಿದೆ. ಸರಿ. ಅಂತಹ ಅಯೋಧ್ಯಾಧಿಪನಾದ ನನ್ನ ದೀಪ ಪ್ರಕಾಶದ ವಲಯದಲ್ಲಿ ಬೆಳಗಿ ನನ್ನ ಪ್ರಕಾಶವನ್ನು ಹೆಚ್ಚಿಸುವುದಕ್ಕಿರುವಂತಹ ರವಿಯ ಕಿರಣಗಳು ನೀವು ಅಂತ ನಾನು ಭಾವಿಸಿದ್ದೆ. ನಾನೇ ಆಗಿ ಹೊರಗೆ ನಿಲ್ಲುತ್ತಮ್ಮ, ನನ್ನ ಬಹಿಷ್ಠರ ಪ್ರಾಣವಾದಂತಹ ನೀನು ತಪ್ಪಲಾರೆ ಎನ್ನುವಂತಹ ಅದಮ್ಯವಾದ ವಿಶ್ವಾಸದಿಂದ ನಿನ್ನನ್ನು ಹೊರಗೆ ನಿಲ್ಲಿಸಿದೆ ತಮ್ಮ. ಹೌದು. ಆದರೆ ನನ್ನ ಮಾತು ಪೂರ್ಣ ಪ್ರಮಾಣದಲ್ಲಿ ಉಳಿಯುವುದಕ್ಕೆ ನೀನು ಸಹಕರಿಸಲಿಲ್ಲವಲ್ಲ. ನೀತಿ ತಪ್ಪಿದೆ, ಧರ್ಮವನ್ನು ಎಡವಿದೆ, ಸತ್ಯಕ್ಕೆ ಅವಕಾಶ ಸಿಕ್ಕಲಿಲ್ಲ ನಿನ್ನ ನಡೆಯಲ್ಲಿ. ಅತೀವವಾದ ಬೇಸರ ಯಾವಾಗುವುದು ಗೊತ್ತೇನೋ? ಯಾವಾಗ? ಅತ್ಯಂತ ಆಪ್ತರಿಂದ ನಮಗೆ ತೊಂದರೆ ಬಂದಾಗ, ನಮಗೆ ಅತ್ಯಂತ ನಿಕಟವರ್ತಿಗಳು ಅಂತ ಯಾರಿದ್ದಾರೆ ಅಂಥವರು ನಮಗೆ ಬೆಂಬಲವಾಗಿ ನಿಲ್ಲದೇ ಇದ್ದಾಗ, ನಮ್ಮ ವಿಶ್ವಾಸದ ಶ್ವಾಸ ಅಂತ ನಾವು ಯಾವುದನ್ನು ಭಾವಿಸ್ತೇವೋ ಅದು ನಮ್ಮನ್ನು ಕೆಡಹುವುದಕ್ಕೆ ನೋಡಿದಾಗ ನಾವು ನಾವಾಗಿ ಉಳಿಯುವುದಿಲ್ಲ, ಜರ್ಜರಿತರಾಗುತ್ತೇವೆ ತಮ್ಮ. ನನ್ನ ತಮ್ಮನ ಬಗ್ಗೆ ವಿಶ್ವಾಸ ಇದೆ ನನಗೆ, ನನ್ನ ತಮ್ಮನ ಬಗ್ಗೆ ಹೆಮ್ಮೆ ಇದೆ ನನಗೆ. ನನ್ನ ಲಕ್ಷ್ಮಣನನ್ನು ನಾನು ಚೆನ್ನಾಗಿ ತಿಳಿದವ. ಆದರೆ ಈ ಜನತೆಗೆ ಅದು ಸಾಕಾಗುವುದಿಲ್ಲ ತಮ್ಮ. ಸ್ಪಷ್ಟತೆಯ ಮೇಲೆ ಸ್ಪಷ್ಟತೆ, ವಿಷಯದ ಮೇಲೆ ವಿಮರ್ಶೆ, ವಿಮರ್ಶೆಯ ಮೇಲೆ ಪ್ರಖರತೆ ಬೇಕಾಗುತ್ತದೆ. ಅಯೋಧ್ಯೆಯ ಜನಪದ ಅಂತ ಹೇಳಿದರೆ ಅಷ್ಟು ಸೂಕ್ಷ್ಮಗ್ರಾಹಿಗಳು ಅಂತ ಲೆಕ್ಕ. ನಿನ್ನನ್ನು ಈ ಸಭೆಗೆ ಕರೆಸಿ ವಿಚಾರಿಸುವ ನೆಲೆಯಲ್ಲಿ ಕೇಳುತ್ತಿದ್ದೇನೆ. ನೀತಿಯ ಬಗ್ಗೆ ತಿಳಿದವ, ಧರ್ಮದ ಬಗ್ಗೆ ತಿಳಿದವ, ನ್ಯಾಯದ ಬಗ್ಗೆ ಅರ್ಥ ಇದ್ದವ, ಸತ್ಯ ಯಾವುದು ಎನ್ನುವುದನ್ನು ಶಾಸ್ತ್ರವಾಗಿ ನಂಬಿದಂತಹ ಲಕ್ಷ್ಮಣ ಯಾಕೆ ಹೀಗೆ ಮಾಡಿದೆ ಹೇಳು? ಅಣ್ಣ, ಲಾಲಿಸಬೇಕು. ಮಾತನು ಅಣ್ಣ ಲಾಲಿಸು ಎನ್ನ ಮಾತನು ಅಣ್ಣ 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 ನೃಪನೀತಿಯಲ್ಲಿ ಗಣ್ಯ ನೀನು ಆ ಮುನೀಶನು ನಿನ್ನ ಕಾಣಲೆಂದು ಬರಲು ಮುನ್ನ ಬೀದಿ ಪರಿಯನೆಲ್ಲ ಮನುನಳಿಯನು ಕೊಡೆದಿ ಶಾಪವನ್ನು ಪಡೆದಿರೆಂದು ಸಿಡಿದ ನಡುಗಿಗೆ ಮನವು ಕುಲವನು ನಡುಗಿಗೆ ಮನವು ಕುಲವನು ಶಾಪಕ್ಕಿಗಿಂದ ಸುಡುವ ಮುನಿಮನಿಂದು ಕೊಂಡಿನು
ಅಣ್ಣ 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 ಲಾಲಿಸು ಅಣ್ಣ ಅಣ್ಣದೇವ, ತಮ್ಮ, ದುರ್ವಾಸರನ್ನು ಕಳಿಸದ ಮೇಲೆ ಸಭೆಗೆ ಬಾ ಎನ್ನುವ ನಿನ್ನ ಮಾತು ನಾನೆಲ್ಲಿ ಎಡವಿದ್ದೇನೆ ಅಂತ ಎಚ್ಚರಿಸಿತು. ತುಂಬಿದ ಸಭೆಯ ಮಧ್ಯೆ ಲಕ್ಷ್ಮಣ ನೀನೊಬ್ಬ ನೀತಿ ತಪ್ಪಿದವ ಅಂತ ನನ್ನ ಅಣ್ಣ ಹೇಳಿದರೆ ಲಕ್ಷ್ಮಣ ಬದುಕಿದ್ದೇನು ಪ್ರಯೋಜನ? ಯಾರು ನಮ್ಮ ಕೈ ಹಿಡಿದು ಮುನ್ನಡೆಸಬೇಕೋ ಅವನು ನಿಷ್ಠುರವಾಗಿ ಮಾತನಾಡಿಸ್ತಾನೆ ಅಂತಂದರೆ ನಮ್ಮ ಬಾಂಧವ್ಯವನ್ನು ನೀನು ಅಂತಲ್ಲ, ಅಧಿಕಾರದಲ್ಲಿದ್ದಾಗ ನೀನು ಮಾಡಬೇಕಾಗಿ ಬಂತು ಅಂತ ನನಗೆ ಕಾಣಿಸ್ತದೆ. ಒಬ್ಬ ಅಣ್ಣನಿಗೆ ತಮ್ಮನಾಗಿ ಅಥವಾ ರಾಮನಿಗೆ ಲಕ್ಷ್ಮಣನಾಗಿ ನಾನು ಉತ್ತರಿಸುವುದಲ್ಲ. ತುಂಬಿದ ಪ್ರಜಾಸದರ ಮುಂದೆ ಅವರಿಗೆಲ್ಲ ಸತ್ಯ ಗೊತ್ತಾಗಬೇಕು. ಇಲ್ಲದ ಲಕ್ಷ್ಮಣ ಒಬ್ಬ ಅಪರಾಧಿಯಾಗ್ತಾನೆ ಎನ್ನುವ ಕಾರಣಕ್ಕಾಗಿ ನನ್ನ ಅಣ್ಣ ನನ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ ನಾನು ತಿಳ್ಕೊಳ್ತೇನೆ. ಬಾಲ್ಯದ ಆರಭ್ಯ ಅಮ್ಮನಿಲ್ಲದ ಕಾಲಕ್ಕೆ ಮಾತೆಯ ಸ್ಥಾನದಲ್ಲಿ ನಿಂತು ನಮ್ಮನ್ನು ನೀನು ಪೊರೆದೆ. ತಂದೆಯ ಕಾಲಾನಂತರ ನಮ್ಮ ಬದುಕೇನು? ದೊಡ್ಡ ಅಣ್ಣನಿಗೆ ಆ ಹೊಣೆ. ಜ್ಯೇಷ್ಠ ಭಾತೃ ಪಿತೃ ಸಮಾನ ಅಂತ ಹೇಳ್ತಾರೆ. ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿದೆ. ವನಗಮನದ ಕಾಲ ಇತ್ಯಾದಿ ಸಂದರ್ಭದಲ್ಲಿ ಲಕ್ಷ್ಮಣ ಎಲ್ಲಿರಬೇಕು, ಏನಿರಬೇಕು ಅಂತ ನಿರ್ದೇಶಿಸಿದವ ನೀನು. ಇವತ್ತು ಹಾಗಿದೆ. ನನಗೆ ನೇಮವನ್ನು ಕೊಟ್ಟಿದೆ. ನೇಮದ ಸೀಮೆ ಇದೆ ತಮ್ಮ, ದಾಟಿದ್ದರೆ ಶಿಕ್ಷೆ ಇದೆ ಅಂತ ಹೇಳಿತು. ಕಟ್ಟುನಿಟ್ಟಾಗಿ ಪಾಲಿಸಬೇಕೆನ್ನುವ ಕಾರಣಕ್ಕಾಗಿ ದ್ವಾರದಲ್ಲಿ ಕಾವಲಾಗಿ ನಿಂತೆ. ಯಾರನ್ನು ಒಳಬಿಡಬಾರದು ಅಂತ ನಿರ್ಧಾರ ಮಾಡಿಕೊಂಡಿದ್ದೆ. ಅಷ್ಟೊತ್ತಿಗೆ ಮುನೀಶರು ಬಂದರು. ಆದಷ್ಟು ಮಾತನಾಡಿ ಕಾಲಹರಣ ಮಾಡಿದೆ. ಆಗ ನಿಮ್ಮ ಮಾತುಕತೆ ಮುಗಿದೀತು ಎನ್ನುವಂಥ ನಿರೀಕ್ಷೆ ನನಗಿತ್ತು. ಎಷ್ಟೋ ಹೊತ್ತು ಕಾಲಕ್ಕಾಗಿ ಕಾಯ್ತಾ ಇದ್ದರೂ ಕೂಡ ಅವರು ಒಂದು ಹೆಜ್ಜೆ ಮುಂದಕ್ಕೆ ಕಾಲವನ್ನು ಮೀರಿದ್ರು. ಶುದ್ಧೋದಕವನ್ನು ಕಮಂಡಲದಿಂದ ತೆಗೆದು ಇನ್ನೇನು ಅಭಿಮಂತ್ರಿಸಿ ಪ್ರೋಕ್ಷಿಸ್ತೇನೆ, ಆಪಜ ಕುಲ ನಿರ್ವಂಶವಾಗಲಿ, ಅದಕ್ಕೆ ನೀನು ಕಾರಣನಾಗ್ತಿ ಲಕ್ಷ್ಮಣ ಅಂತ ದೃಢ ಧ್ವನಿಯಲ್ಲಿ ಹೇಳಿದರು. ಪ್ರತಿಪರಮೇಶ್ವರನಂತೆ ಕಾಣುತ್ತಿದ್ದಂಥ ಅವರನ್ನು ನೋಡಿದನೋ ಇಲ್ಲವೋ ನಡುಗೀತೆನ್ನ ಮನವು. ಅಯೋಧ್ಯೆಯ ಬಗ್ಗಾಗಿ ಒಂದು ಕ್ಷಣ ಯೋಚನೆ ಮಾಡಿದೆ. ದೀರ್ಘಕಾಲ ಅಧಿಕಾರದಿಂದ ದೂರ ಉಳಿದಂಥ ನಾವು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಎಲ್ಲಿಯೂ ಕೂಡ ದುರ್ನೀತಿಯಲ್ಲಿ ನಡೆದವರಲ್ಲ. ನೀನೇ ಹೇಳಿದ ಹಾಗೆ ನೀತಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟು ಬದುಕಿದವರು ನಾವು. ಅದರಲ್ಲಿ ನಮ್ಮ ಅಣ್ಣ ಅದನ್ನು ಸದಾ ಪಾಲಿಸಿಕೊಂಡು ಬಂದವರಿದ್ದೀವಿ. ಯಾವ ಪ್ರಸಂಗವನ್ನು ತೆಗೆದು ನೋಡಿದರೂ ನೀತಿಯೇ ಮುಖ್ಯ, ಬೇರೆ ಏನಲ್ಲ ಅಂತ ಬದುಕಿ ಬಾಳಿ ತೋರಿದಂಥ ನಮ್ಮ ಬದುಕಿನಲ್ಲಿ ಇಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದಲ್ಲ ಅಂತ ಭಯ ಆಯಿತು. ನಮ್ಮ ವಂಶಕ್ಕೆ ಏನಾಗುತ್ತದೋ, ನಾಳೆ ಏನು ಕೇಡು ಬರಬಹುದೋ ಎನ್ನುವುದನ್ನು ಗ್ರಹಿಸಿ ನನ್ನನ್ನು ನಾನು ನಿರ್ಲಕ್ಷಿಸಿ ನನ್ನನ್ನು ನಾನು ಕಳೆದುಕೊಂಡು ನಿನ್ನ ಬಳಿಗೆ ಕರೆದು ತರಬೇಕಾಯ್ತಣ್ಣ. ಇಷ್ಟೇ ನಡೆದದ್ದು. ನೀನಿದನ್ನು ಲಾಲಿಸಬೇಕು. ಅಂದ್ರೆ ನಿನಗೆ ನೀನೇ ಶಿಕ್ಷೆಯನ್ನು ವಿಧಿಸಿಕೊಳ್ಳುವುದಕ್ಕೆ ಮುಂದಾದೆ ತಮ್ಮ. ತಮ್ಮ ಕೇಳಲು ಧರ್ಮ ಸಂಕಟ ಬಂದುದು, ತಮ್ಮ ಕೇಳಲು ಧರ್ಮ ಸಂಕಟ ಬಂದುದು, ನಮ್ಮ ಶೀಲದ ರಕ್ಷೆಗಾಗಿ ಸಮ್ಮತಿಯಿಂದ ಮನವಾದ ಗೀತನು ನಮ್ಮಯ್ಯನ ಸುವಿತ್ತ ಮರುಗಿ ತಂದೆಯೆಂದೆನು ತೆನ್ನ
ಸೇವಿಸಲನು ಗೈದಲ್ಲ ಅಂದೇ ನಿನ್ನಯ ಮಾತೆ ಸಹಜ ಇಂದಾದ ಬಗೆಗಿನ್ನು ಪರಿಹಾರ ಕಾಣೆನು ಇಂದಾದ ಬಗೆಗಿನ್ನು ಪರಿಹಾರ ಕಾಣೆನು ಮುಂದೆಲ್ಲ ಮಾಡುವುದಿಲ್ಲ ಗಡ ಮುಂದೆ ಮಾಡುವುದಿಲ್ಲ ಗಡ ತಮ್ಮ ಕೇಳೆನು ಧರ್ಮ ಸಂಕಟ ಬಂದುದು ನಮ್ಮ ಶೀಲದ ರಕ್ಷೆಗಾಗಿ ತಮ್ಮ ತಮ್ಮ ಅಣ್ಣ ನನಗಿಂತ ನಂತರ ಹುಟ್ಟಿದ್ರು ನನ್ನ ಅಪ್ಪನ ಸ್ಥಾನದಲ್ಲಿ ನಿತ್ತು ಬಿಟ್ಟಿಯಲ್ಲ ನನ್ನ ತಮ್ಮ. ಹೇಗಣ್ಣ? ನಮ್ಮ ಚಿಕ್ಕಮ್ಮ ನಿನ್ನಮ್ಮ ಹ್ಮ್ ಒಂದು ಕಾಲದಲ್ಲಿ ನನ್ನನ್ನು ತೋರಿಸಿ ನಿನ್ನ ಅಪ್ಪನನ್ನು ಅವನಲ್ಲಿ ಕಾಣಬೇಕು ಮಗ ಅಂತ ನಿನಗೆ ಉಪದೇಶ ಮಾಡಿದಳು. ಹೌದು. ತಂದೆಯೆಂದೇ ನನ್ನನ್ನು ಸೇವಿಸುತ್ತಾ ಬಂದೆ. ಆ, ಓ ನನ್ನ ತಂದೆಯೇ, ಅಣ್ಣ ನಿನ್ನನ್ನು ನಾನು ಶಿಕ್ಷಿಸುವುದೇ? ಆ, ಎಂಥ ಉದಾರಿಯೋ ನೀನು. ಅಗಣಿತವಾದ ಗುಣಗಣಗಳಿಂದ ಒಡಗೂಡಿದ ಅನೇಕ ಮಂದಿ ಭೂಪರು ಈ ಪಡವಿಯನ್ನು ಆಳಿ ಸರಿ. ತಮ್ಮ ದೇಹವನ್ನು ಕಳಚಿ ಹೋದವಾಗ ಅವರ ಉತ್ತರದಾಯಿತ್ವವನ್ನು ಹೊಂದಿ ಅನೇಕ ಮಂದಿಗಳು ಆಗಿ ಹೋದರು. ಹೌದು. ಆದರೆ ಉದಾರ ಚರಿತರಲ್ಲಿ, ಆ, ನೀತಿಯುತರಲ್ಲಿ, ತ್ಯಾಗ ಮನೋಭಾವದಲ್ಲಿ ನಾವು ನೋಡುವುದಿದ್ರೆ ನಿನ್ನಷ್ಟು ಬಿಟ್ಟುಕೊಟ್ಟವರು ಯಾರಿದ್ದಾರೆ ತಮ್ಮ? ಹೇಗಣ್ಣ? ಜೀವನದಲ್ಲಿ ಬದುಕನ್ನು ಸರ್ವತ್ಯಾಗ ಮಾಡಿದೆ ನೀನು. ಆ, ಕಾಡಿಗೆ ಹೊರಡುವ ಕಾಲದಲ್ಲಿ ನಿನ್ನ ಹೆಂಡತಿಯನ್ನು ಬಿಟ್ಟೆ, ನನ್ನ ಸೇವೆಗಾಗಿ ಬಂದೆ. ಇಂದ್ರಜಿತುವಿನ ವಧೆಯಾದ ಕಾಲದಲ್ಲಿ ಆಹಾರವನ್ನು ಒಲ್ಲದೆ ನಿದ್ರೆಯನ್ನು ಮಾಡದೆ ಇರುವವರಿಂದ ಮಾತ್ರವೇ ಅವನ ವಧೆ. ಹೇಗಾಯಿತು ತಮ್ಮ ನಿನ್ನಿಂದ ಅಂತ ಕೇಳಿದರೆ 12 ವರ್ಷವೂ ನಿರಾಹಾರಿಯಾಗಿ ಬದುಕಿದೆಯಲ್ಲ ನೀನು ಕಾಡಿನಲ್ಲಿ. ರಾಮಾನುಗ್ರಹ. ನನಗಾಗಿ ತಂದುಕೊಟ್ಟೆ ವನದ ಫಲಗಳ ಕೊಯ್ದು ಲಕ್ಷ್ಮಣ ತಾ ದಿನದಿ. ಒಂದು ದಿವಸವೂ ನಾ ತಿನ್ನುವಾಗ ತಮ್ಮ ನೀ ತಿಂದಿಯೋ? ಕೇಳಲಿಲ್ಲ. ಸೇವ್ಯ ಭಾವನೆ. ಎಂತಹ ತಮ್ಮನೋ ನೀನು. ನಿನ್ನಂತಹ ತಮ್ಮನನ್ನು ಉಳಿಸಿಕೊಳ್ಳುವುದಕ್ಕೆ ಯೋಗ ಬೇಕು, ಭಾಗ್ಯ ಬೇಕು. ಮಡದಿಯಾದ ಸೀತೆಯನ್ನು ನೋಡಿಕೊಂಡಿರುವಂತ ನಾ ಹೇಳಿ ಹೋದ್ರೆ ಅವಳು ಎಷ್ಟೇ ಕಡುನುಡಿಯಿಂದ ಆಡಿದರು ನನ್ನ ಮಾತೃಸ್ವರೂಪಳಾದಂತಹ ನನ್ನ ಅತ್ತಿಗೆ ಅಂತ ಭಾವಿಸಿ ಭೂಮಿಯಲ್ಲಿ 7 ಆಜ್ಞೆಯನ್ನು ಬರೆದು ಅವಳ ರಕ್ಷಣೆಗಾಗಿ ದೇವತೆಗಳನ್ನೆಲ್ಲ ಸುತ್ತ ನಿಲ್ಲಿಸಿ ಹೊರಟು ಹೋದಂತಹ ಸಹೃದಯ ನೀನು, ಸಹನಾಮಹಿ ನೀನು. ಅಡವಿಯಲ್ಲಿ ಹುಡುಕುತ್ತಾ ಹೋಗುವಾಗ ಕಂಡ ಕಡೆಯಲ್ಲಿ ಸೀತೆಯ ಮುಖವನ್ನು ಕಾಡುತ್ತಾ ಬಾಡಿ ಬಸವಳಿದು ನಾನು ಬಿದ್ದಾವಾಗ ನನ್ನ ಮೈಗೆ ನೀರು ಹಾಕಿ ನನ್ನನ್ನು ತಂದೆಯಂತೆ ಶುಶ್ರೂಷೆ ಮಾಡಿ ನನ್ನನ್ನು ಬದುಕಿಸಿದ ತಮ್ಮ ನೀನು. ಒಂದೆರಡಲ್ಲ, ಜೀವನದಲ್ಲಿ ನನಗಾಗಿ ಏನನ್ನೆಲ್ಲ ಬಿಟ್ಟುಕೊಟ್ಟೆ, ಏನನ್ನೆಲ್ಲ ತ್ಯಾಗ ಮಾಡಿದೆ. ನಿನ್ನನ್ನೇ ನೀನು ತೆತ್ತುಕೊಂಡೆ. ಅಂತಹ ನೀನು ಇವತ್ತು ಶಿಕ್ಷೆಯನ್ನು ಅನುಭವಿಸುವುದಕ್ಕೆ ಸಿದ್ಧ ತಾನು ಅಂತ ಹೇಳುವಲ್ಲಿ ನೀನು ಮಾಡಿದ ತಪ್ಪಾದರೂ ಏನಿದೆ ತಮ್ಮ? ತಪ್ಪೇ ಇಲ್ವಣ್ಣ? ತಪ್ಪಿಲ್ವಲ್ಲ. ವಿಗಡರಾದಂತಹ ಮುನಿಗಳು ಕುಟುಂಬ ಕ್ಷಯವೇ ಆಗುವಂತೆ ನಾ ಶಾಪ ಕೊಡ್ತೇನೆ, ಅಯೋಧ್ಯೆಯನ್ನೇ ಸುಟ್ಟು ಹಣೆಗೆ ಬೊಟ್ಟಿಟ್ಟುಕೊಳ್ತೇನೆ. ಅಲ್ಲಿ ರಾಮನೇನು ಅಯೋಧ್ಯೆ ಹೋಗುವಾಗ ನಾನೊಂದು ಉಳಿಲಿಕ್ಕುಂಟ. ಹಾಗಾದರೆ ಸಮಸ್ತ ಅಯೋಧ್ಯೆಯ ಕ್ಷೇಮಚಿಂತಕನಾಗಿ ಹಿತಚಿಂತಕನಾಗಿ ನಡುಗಿತಲ್ಲ ನಿನ್ನ ಮನಸ್ಸು? ಹೌದಣ್ಣ. ಹೋಗ್ತೇನೆ ಅಂತ ಒತ್ತಾಯ ಮಾಡಿದ ಅವರನ್ನೇ ಬಿಟ್ಟು ಕೊಡ್ಬಹುದಿತ್ತು ನಿನಗೆ, ಒಳಗೆ ಹೋಗಿ ಅಂತ. ಅವರು ಒಳಗೆ ಬರ್ತಿದ್ರೆ
ನನ್ನ ಶಾಸನ ಏನು ಅಂತ. ಮೀರಿ ಒಳ ಬಂದವರಿಗೆ ದೇಹ ಅಂತ ಶಿಕ್ಷೆ. ಹೌದು, ನಾನು ಏನು ಮಾಡಬೇಕಿತ್ತೋ ಅದು ನನಗೆ ಬರಲಿ ಅಂತ ಬಂದೆ. ದುರ್ವಾಸರನ್ನೆಲ್ಲಿಯಾದರೂ ನೀನು ಬಿಟ್ಟು ಕೊಡ್ತಿದ್ರೆ ನಾನು ಏನು ಮಾಡಬೇಕಿತ್ತು? ದುರ್ವಾಸರಿಗೆ ಶಿಕ್ಷೆ ವಿಧಿಸಬಹುದಿತ್ತೋ? ಆಗ್ತದೆಯೇ? ಹಾಗಾದರೆ ಅಣ್ಣನ ಶಾಸನ ಏನುಂಟು ಅದಕ್ಕೆ ಭಂಗ ಬರಕೂಡದು. ಇವರಿಗೆ ಹೋಗಲೇಬೇಕು. ಓ ತಮ್ಮ, ನನ್ನ ಮನಸ್ಸಷ್ಟು ಕಠೋರ ಅಲ್ವೋ? ನಾನು ನಿತ್ಯ ಪ್ರಾರ್ಥನೆ ಮಾಡುವುದು ಎಲ್ಲವರಿಗೂ ನನ್ನಿಂದ ಒಳಿತಾಗಲಿ ಹಾಗೆ ಅಂತ ದೈವವನ್ನು ಪ್ರಾರ್ಥಿಸುವ ನಾನು ನಿನ್ನನ್ನು ಕಠೋರವಾಗಿ ದಂಡಿಸಿ ನಾನು ಯಾವ ನರಕಕ್ಕೆ ಹೋಗಲಿ ತಮ್ಮ? ನಾನು ಯಾವ ನರಕಕ್ಕೆ ಹೋಗಲಿ ಹೇಳು? ಆಡಬೇಡ. ಸೋದಿಗವಾಯ್ತು ಕೇಳಣ ಮಾತು ಅಣ್ಣ, ರಾಜನಾಗಿ ನೀನು ಜಗಕ್ಕೆ ಅಣ್ಣ. ಸೋಜಿಗವಾಯ್ತು ಕೇಳಣ್ಣ ನಿನ್ನಯ ಮಾತು, ರಾಜನಾಗಿ ನೀನು ಜಗಕ್ಕೆ ಅಣ್ಣ. ಮೂಜಗ ಬೆರಗಾಗುವಂತೆ ಸೀತೆಯ ಬಿಟ್ಟೆ. ಮೂಜಗ ಬೆರಗಾಗುವಂತೆ ಸೀತೆಯ ಬಿಟ್ಟೆ. ಮಾದಲಿಕ್ಕೆ ಸಚ್ಚರಿತ ಸೋಜಿಗವಾಯ್ತು ಕೇಳ ಅಣ್ಣ ಅಣ್ಣ. ಅಣ್ಣ ಅಣ್ಣ, ತಮ್ಮ ಲಕ್ಷ್ಮಣ, ಸಭಾಸದರೆಲ್ಲ ನಿನ್ನ ಮಾತನ್ನು ಕೇಳಿ ತಲೆದೂಗಿದ್ರು. ಲಕ್ಷ್ಮಣನಲ್ಲಿ ತಪ್ಪಿಲ್ಲ ಅನ್ನುವ ಭಾವವನ್ನು ನೀನು ಎಷ್ಟು ಚಂದವಾಗಿ ಪ್ರಕಟಪಡಿಸಿದೆ. ಸೋಜಿಗವಾಯಿತು ನಿನ್ನ ಮಾತು. ಇಷ್ಟು ದೊಡ್ಡ ತಪ್ಪನ್ನು ಮಾಡಿ ನಿನ್ನ ಮುಂದೆ ಅಪರಾಧಿಯಾಗಿ ಸಭಾಸದರ ಮುಂದೆ ಒಬ್ಬ ಆರೋಪಿಯಾಗಿ ನಿಂತಿದ್ದೇನೆ. ತಮ್ಮನನ್ನು ಸಮರ್ಥಿಸುವ ಒಬ್ಬ ಅಣ್ಣ, ತಮ್ಮ ಸರಿಯಾದ್ದನ್ನೇ ಮಾಡಿದ್ದಾನೆ ಅಂತ ಪ್ರತಿಪಾದಿಸುವ ಒಬ್ಬ ಅಣ್ಣ ಅಂತಿದ್ರೆ ಬಿಡಣ್ಣ, ನಾನು ಹುಟ್ಟಿದ್ದು ಸಾರ್ಥಕ ಆಯಿತು. ಲೋಕಾಭಿರಾಮ, ಆತ್ಮಾಭಿರಾಮ ಅಯೋಧ್ಯೆಯಲ್ಲಿ ಕಾಣಿಸಿಕೊಂಡ ಲಕ್ಷ್ಮಣ ಅಂತ ಒಬ್ಬ ತಮ್ಮನಿಗೆ ದಿಗ್ದರ್ಶನ ಮಾಡಿದ. ಎಂಥ ಬಾಳ್ವೆಣ್ಣ! ಈ ಕ್ಷಣಕ್ಕೆ ನಾನು ಸತ್ತರೂ ಆದೀತು ಅಂತ ಧನ್ಯತ ಭಾವವನ್ನು ನನ್ನಲ್ಲಿ ಮೂಡಿಸಿದೆ. ಏನಣ್ಣ ನಿನ್ನ ಮಾತು? ಕ್ಷಣ ಕ್ಷಣಕ್ಕೂ ತಪ್ಪು ಒಬ್ಬ ಲಕ್ಷ್ಮಣನನ್ನು ಒಪ್ಪಿಕೊಂಡಿಯಲ್ಲ, ಅದು ರಾಮತ್ವ, ಅದು ರಾಮ ರಸಾಯನ ಅಲ್ಲದಿದ್ದರೆ ಮತ್ತೇನು? ನಾಡನ್ನು ಬಿಟ್ಟು ರಾಮ ಕಾಡಿಗೆ ಹೋಗಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನುವಾಗ ನಾನು ಸೊಂಟದ ಕರವಾಳವನ್ನೆತ್ಯಾಕೆ ತಲೆ ಕಡಿತೇನೆ ಅಂತ ಹೋಗಿ ನಿಂತಾಗ ತಡೆದವ ನೀನು. ತಪ್ಪಿದೆ ಅಂತ ಅನಿಸಲಿಲ್ವ ಅಣ್ಣ? ಭರತ ಮತ್ತೆ ಬಂದ, ನಾವು ಇದ್ದಲ್ಲಿಗೆ ಸೇನೆ ಸೇರಿಸಿಕೊಂಡು ವೃಕ್ಷದ ತುದಿಯಲ್ಲಿ ನಿಂತ ನಾನು ಹೇಳಿದೆ, ಹೋರಾಟಕ್ಕಾಗಿ ಬರ್ತಾ ಇದ್ದಾನಣ್ಣ, ಆಜ್ಞೆ ಕೊಡು, ಮರದ ಹಣ್ಣು ಬೀಳಿಸುವ ಹಾಗೆ ಅವನನ್ನು ಬೀಳಿಸ್ತೇನೆ ಅಂತ ಹೇಳುವಾಗ ತಾಳು ತಮ್ಮ ಅಂತ ತಡೆದವ ನೀನಲ್ವೋ? ಅಲ್ಲಿಯೂ ಲಕ್ಷ್ಮಣ ತಪ್ಪಿದ. ಭೂಜಾತೆ ಸೀತಾಮಾತೆಯನ್ನು ತಾಯಿ ಹಾಗೆ ನೋಡ್ಕೋ ಅಂತ ಹೇಳಿ ನನ್ನ ಅಮ್ಮ ಕಳಿಸಿದ್ಲು.
ನೀನಿಲ್ಲದ ಕಾಲಕ್ಕೆ ಕಾಂಚನ ಮೃಗದ ಸ್ವರವನ್ನು ಕೇಳಿ ಹೋಗುವ ಕಾಲಕ್ಕೆ ದೇವತೆಗಳ ಸಾಕ್ಷಿಯಾಗಿ ಲೇಖೆಯನ್ನು ಬರೆದು ಹೋದರು. ಅವ ಕದ್ದೊಯ್ದ. ಆ ಕಾಲಕ್ಕೆ ನಾನು ಎಷ್ಟು ದೊಡ್ಡ ಅಪರಾಧವನ್ನು ಮಾಡಿದೆ. ಆಗಲೂ ಕ್ಷಮಿಸಿದವ ನೀನು. ನನ್ನನ್ನು ತಪ್ಪಿತಸ್ಥ ಅಂತ ಹೇಳಲೇ ಇಲ್ಲ. ಈ ನನ್ನ ಮಾತು ಮಾತಿಗೆ ಕ್ಷಣ ಕ್ಷಣಕ್ಕೆ ತಪ್ಪು ಒಬ್ಬ ಲಕ್ಷ್ಮಣ. ಅವನನ್ನು ಸಮರ್ಪಿಸುತ್ತಾ ದೇವರಾಗಿ ಹೋದೆ. ಗುರುಗಳೊಂದು ಮಾತು ಹೇಳ್ತಿದ್ರು, ಮುನಿಮಾನಸ ಹಂಸ ರಾಮ ಅಂತ. ಸರಿಯಾಗಿ ನಿನಗೆ ಒಪ್ಪುತ್ತದೆ. ತಪ್ಪನ್ನು ಸರಿ ಎಂದು ಒಪ್ಪಿಸುವಂಥ ದೊಡ್ಡ ಗುಣ ನಿನಗಿದೆಯಲ್ಲ, ಅದು ಯಾಕಣ್ಣ ಧರ್ಮ ಸಂಕಟದ ಬಗ್ಗೆ ಮಾತಾಡ್ತಿ? ನಿನಗೆ ಆ ಸ್ಥಿತಿ ಬರಲಿಕ್ಕೆ ಸಾಧ್ಯವಿಲ್ಲ. ಧರ್ಮದ ಪ್ರತಿರೂಪ ಯಾರು ಅಂತ ಕೇಳಿದರೆ ರಾಮ. ನಾನು ಹೇಳಿದ ಮಾತಲ್ಲ, ನಮ್ಮ ವಿರೋಧಿಗಳಾದ ರಾಕ್ಷಸರಾಡಿದಂಥ ಮಾತು. ಮಾರೀಚನಲ್ಲಿ ರಾವಣ ಒಪ್ಪಿಸಿ ಅಪಹಾರ ಮಾಡಬೇಕು ಅಂತನ್ನುವಂಥ ಪರಿಸ್ಥಿತಿ ಉಂಟಾದಾಗ ಮಾರೀಚ ಹೇಳಿದ್ನಂತೆ, ರಾಮನೆಂದರೆ ಯಾರು? ರಾಮೋ ವಿಗ್ರಹವಾನ್ ಧರ್ಮ. ಧರ್ಮವನ್ನು ಯಾರು ಅರಿಯಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಮನನ್ನು ನೋಡಿ ಅದುವೇ ಧರ್ಮ ಅಂತ. ಧರ್ಮಮೂರ್ತಿಯಾದ ನೀನು ನನ್ನನ್ನು ಸಮರ್ಥಿಸುವುದು ಬೇಡ ಅಣ್ಣ. ಅಡಿಗಡಿಗೆ ತಪ್ಪನ್ನೇ ಮಾಡುತ್ತಾ ಮಾಡುತ್ತಾ ರಾಮನ ಆಜ್ಞೆಯನ್ನು ಮೀರಿ ನಡೆದವಾಗಲೂ ಅಂದು ನೀನು ಮಾತು ಹೇಳಿದೆ, ಕರುಣಹೀನನ ಸೇವೆಯಾಯಿತು ಅಂತ. ಇಲ್ಲ ಅಣ್ಣ, ನನಗೆ ನಿನ್ನ ಸೇವೆಯಲ್ಲಿ ತೃಪ್ತಿ ಇದೆ. ನಿನ್ನ ಸೇವೆಯನ್ನು ಭಾಗ್ಯ ಅಂತ ತಿಳ್ಕೊಳ್ತೇನೆ. ಈಗಲೂ ಕೂಡ ಸನ್ನಿಧಾನ ಯಾವುದೇ ರೀತಿಯ ಪ್ರೇಮ ಪ್ರೀತಿಯನ್ನು ಉಳಿಸಿಕೊಳ್ಳದೆ ಧರ್ಮಕ್ಕೆ ಅನುಸಾರವಾಗಿ ನಡೀಬೇಕು. ಚಿಕ್ಕಮ್ಮನ ಮಾತು ಮಾಣಿಕ್ಯ ಅಂತ ಗ್ರಹಿಸಿ ಮಾತಿಗೆ ನೀತಿಯ ಸ್ಥಾನವನ್ನು ನೀಡಿ, ನೀತಿ ಅಂದರೆ ಏನಂತ ಜಗಕ್ಕೆ ಸಾರಿದ ಒಬ್ಬ ರಾಮ, ಅದನ್ನೆಲ್ಲ ಕ್ಷಣ ಕ್ಷಣಕ್ಕೂ ಮೀರಿದ ತಪ್ಪಿದ ಒಬ್ಬ ಲಕ್ಷ್ಮಣ. ಎರಡು ಬೇರೆ ಬೇರೆ ಕವಲುಗಳನ್ನು ಸಮಾನಾಂತರ ರೇಖೆಗಳೆಂದು ಸೇರುವುದಿಲ್ಲ. ನಿನ್ನ ಧರ್ಮಕ್ಕೆ ನಾನು ಅಡ್ಡಿ ಅಂತಾದರೆ ಅದನ್ನು ನಿವಾರಿಸುತ್ತಾ ನನ್ನಣ್ಣ ರಾಮ ಭದ್ರವಾಗಿ ನಿಲ್ಲಬೇಕು. ಆದರ್ಶ ದೊರೆಯಾಗಿ ನಾಡಿಗೆ ಸಭ್ಯ ರೀತಿಯ ರಾಜ್ಯ ಆಡಳಿತವನ್ನು ನೀಡಿದವ, ರಾಮರಾಜ್ಯದ ಪರಿಕಲ್ಪನೆಯನ್ನು ಸಾಕಾರಗೊಳಿಸಿದಂಥ ಧರ್ಮಮೂರ್ತಿ ಕೊಡಣ್ಣ. ಶಿಕ್ಷೆಗೆ ನಾನು ಸಿದ್ಧ. ನಿನ್ನ ಮಾತಿಗೆ ನೀನು ಬದ್ಧನಾಗಿ ಆ ಕಾರ್ಯವನ್ನು ನಡೆಸಿಕೊಡಬೇಕು ಅಂತ ಸನ್ನಿಧಾನದಲ್ಲಿ ಪ್ರಾರ್ಥನೆ. ಚೆಲುವ ಲಕ್ಷ್ಮಣ, ಚೆಲುವ ಲಕ್ಷ್ಮಣ ಕೇಳು, ದೇಹಾಂತ ಶಿಕ್ಷೆಯ ಸಲ್ಲಿಸುವೆ ರಾಜಧರ್ಮದಲ್ಲಿ. ಚೆಲುವ ಲಕ್ಷ್ಮಣ ಕೇಳು, ದೇಹಾಂತ ಶಿಕ್ಷೆಯ ಸಲ್ಲಿಸುವೆ ರಾಜಧರ್ಮದಲ್ಲಿ. ಕಳಿಸಬಾರದು ದೋಷ ತೆರಳು ನೀನಿಲ್ಲ, ಗಳಿಸಬಾರದು ದೋಷ ತೆರಳು ನೀನಿಲ್ಲ, ಬಡಿಗೆಲ್ಲ ನೋಡಬೇಡಿಂದ, ಬಡಿಗೆಲ್ಲ ನೋಡಬೇಡಿಂದ. ಚೆಲುವ ಲಕ್ಷ್ಮಣ ಕೀಳು, ದೇಹಾಂತ ಶಿಕ್ಷೆಯ ಸಲ್ಲಿಸುವೆ ರಾಜಧರ್ಮದಲ್ಲಿ. ಲಕ್ಷ್ಮಣ 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 ಅಣ್ಣ. ಚೆಲುವ ಲಕ್ಷ್ಮಣ, ಯಾಕಣ್ಣ? ನೋಡುವುದಕ್ಕೂ ನೀನು ಚೆಲುವ, ನೀ ಮಾತಾಡುವುದೂ ಚೆಲುವೆ. ಓ, ನಿನ್ನ ಕೃತಿಗಳೂ ಚಂದವಾದದ್ದೇ ತಮ್ಮ. ಓ, ಹೌದು. ಶಾಸಕನಾಗಿ ಪೀಠದಲ್ಲಿ ಕುಳಿತ ಮೇಲೆ ಗುರುಗಳು ನಮಗೆ ಧರ್ಮದಂಡವನ್ನು ಕೊಡುವಾಗ ಹೇಳುವುದೊಂದೇ, ಏನು?
ಧರ್ಮದಂಡದಿಂದ ನೀನು ಪ್ರತಿಯೊಬ್ಬರನ್ನು ದಂಡಿಸತಕ್ಕದ್ದು. ಆದರೆ ಧರ್ಮವೇ ದಂಡವಾಗಿ ನಿನ್ನನ್ನು ದಂಡಿಸಿದರೆ ನೀನು ಅದರ ದಂಡನೆಗೆ ಒಳಗಾಗಬೇಕಾಗ್ತದೆ. ಹೌದಲ್ಲ? ಧರ್ಮದಂಡ್ಯೋಸಿ. ನಾವು ಪೀಠವನ್ನು ಏರುವಾಗ ನಮಗೆ ಧರ್ಮದಂಡವನ್ನು ಕೊಡ್ತಾರೆ ಮತ್ತೊಬ್ಬರನ್ನು ಶಾಸನ ಮಾಡುವುದಕ್ಕೆ. ಆದರೆ ಧರ್ಮವನ್ನು ಯಾವ ಕಾಲಕ್ಕೂ ನಾವು ಅತಿಕ್ರಮಿಸಕೂಡದು. ಹೌದಣ್ಣ. ನಮಗೆ ಕೂಡಿದ್ರೂ ಅದನ್ನು ಅತಿಕ್ರಮಿಸುವುದಕ್ಕೆ ನಮಗೆ ಹಕ್ಕಿಲ್ಲ. ಸಾಧ್ಯವಾಗುತ್ತದೆ ಎನ್ನುವುದರಿಂದ ಸಾಧುವಾಗದೇ ಇರುವುದನ್ನು ಸಜ್ಜನನಾದವ ಮಾಡಕೂಡದು, ಮಾಡುವುದಕ್ಕಿಲ್ಲ, ಮಾಡಬಾರದು. ಸತ್ಯ ಅಣ್ಣ, ನನ್ನ ಅಣ್ಣನಂತೂ ಮಾಡಲೇಬಾರದು. ರಾಜಾರಾಮನಾಗಿ ಬೇಕು ಅಂತ ಜನಪದ ಭಾವಿಸಿತು. ಜಾನಕಿಯನ್ನು ತೊರೆದೆ ನಾನು ಎಲ್ಲ ಹೇಳಿದರು. ಮಹತೇನು ಮಮತೆಯನ್ನು ಮಹಯೋಗಿ ತ್ಯಜಿಸುವಂತೆ, ಕಲಿಯುಗದಲ್ಲಿ ವಿಪ್ರ ರಾಚಾರವನ್ನು ಬಿಡುವಂತೆ. ಮಹತೆಯನ್ನು ಮಮತೆಯನ್ನು ಮಹಾಯೋಗಿಗಳು ತ್ಯಜಿಸಿದರೆ ಅವರಿಗೆ ಯೋಗಿಗಳು ಅಂತ ಹೇಳ್ತಾರೆಯೇ? ಕಲಿಯುಗದಲ್ಲಿ ಆಚಾರವನ್ನು ವಿಪ್ರರು ಬಿಟ್ಟರು ಅಂತಾದರೆ ಅವರನ್ನು ಆಚಾರ್ಯರು ಅಂತ ಹೇಳ್ತಾರೆಯೇ? ಇಲ್ಲ. ಹಾಗೆ ಸೀತೆಯನ್ನು ಬಿಟ್ಟ ರಾಮ ಏನು ಎನ್ನುವುದು ರಾಮನಿಗೂ ಸೀತೆಗೂ ಒಟ್ಟಿಗಿದ್ದವರಿಗೂ ಗೊತ್ತು. ಹೌದಾ? ಎಲ್ರಿಗೂ ಗೊತ್ತಿಲ್ಲ ಅದು. ಇಲ್ಲ. ಇರಲಿ. ಹೌದು ತಮ್ಮ. ಏನಣ್ಣ? ಬದುಕಿನಲ್ಲಿ ಒಂದು ಮುಖ ಮಾಡಿ ಸಾಗುತ್ತಾ 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 ಹೋಗುವಾಗ ಒಂದೊಂದನ್ನೇ ಕಳಚಿಕೊಳ್ಳಬೇಕಾಗ್ತದೆ. ಬಂದಲ್ಲಿಂದ ನಾವು ಒಬ್ಬರೇ ಅಂತ ತಿಳಿದರೆ, ಹೋಗಿ ಮುಟ್ಟುವಾಗಲೂ ಒಬ್ಬರೇ ಆಗಬೇಕಾದರೆ, ಬಂದು ಸೇರುವಾಗ ಸೇರಿದವರೆಲ್ಲ ಹೋಗುವಾಗ ಬಂಧುಗಳು ಅಂತ ಸೇರಿಸಿಕೊಳ್ಳುವುದಕ್ಕೆ ಬರುವುದಿಲ್ವಲ್ಲ. ಒಂದೊಂದೇ ಬಂಧನ ಕಳಚಿಕೊಳ್ಳಬೇಕಾಗ್ತದೆ. ಕೇವಲದಲ್ಲಿ ಕೇವಲವಾಗುವುದಕ್ಕೆ, ಎಲ್ಲವನ್ನೂ ತ್ಯಜಿಸಿ ನಿಲ್ಲುವುದಕ್ಕೆ, ವ್ಯಾಮೋಹದ ಪರಿಧಿಯನ್ನು ಹರಿದು ಹೊರಗೆ ಬರುವುದಕ್ಕೆ, ಬಂಧುತ್ವದ ಶೃಂಖಲೆಯಿಂದ ನಾವು ಕಟ್ಟುವಡೆಯದಂತೆ ನಮ್ಮನ್ನು ಕಾಪಾಡಿಕೊಂಡ್ರೆ ಅದು ಅಲ್ಲಿಗೂ ಸಲ್ತದೆ ಅಂತ ಲೆಕ್ಕ. ಪೀಠಾರೋಹಣವನ್ನು ಮಾಡಿ ರಾಜದಂಡವನ್ನು ಕೈಯಲ್ಲಿ ಹಿಡಿದು ಅಪರಾಧಿ ಸ್ಥಾನದಲ್ಲಿ ನಿಂತಿರುವ, ಅಪರಾಧವನ್ನು ತಾನೇ ಒಪ್ಪಿಕೊಂಡಿರುವ, ಹೌದು, ತನಗೆ ಶಿಕ್ಷೆಯೇ ಬದ್ಧ ಅಂತ ಹೌದು, ಅದನ್ನು ಅನುಗ್ರಹ ಅಂತ ತಿಳ್ಕೊಳ್ತೇನೆ. ನಿನಗೆ ಶಾಸನ ಮಾಡ್ತೇನೆ. ಇದ್ದದ್ದು ದೇಹಾಂತ ಶಿಕ್ಷೆ ಅಂತ, ಅಂದ್ರೆ ತಲೆ ಕಡಿಯುವುದು ಅಂತ. ಆದರೆ ತಮ್ಮ, ನಿನಗಾಗಿ ಒಂದು ತಿದ್ದುಪಡಿ. ಒಂದರ್ಥದಲ್ಲಿ ಸಾವೇ, ಬದುಕಲ್ಲ. ರಾಮನನ್ನು ಬಿಟ್ಟ ಲಕ್ಷ್ಮಣ, ರಾಮನನ್ನು ನೋಡದೆ ಬದುಕುವ ಲಕ್ಷ್ಮಣ, ರಾಮನಿಂದ ಪರಿತ್ಯಜಿಸಲ್ಪಟ್ಟ ಲಕ್ಷ್ಮಣ, ರಾಮನಿಂದ ದೂರೀಕರಿಸಲ್ಪಟ್ಟ ಲಕ್ಷ್ಮಣ, ರಾಮ ಕೈ ಬಿಟ್ಟ ಲಕ್ಷ್ಮಣ. ಅವ ಜೀವಂತ ಇದ್ರೂ ಅವನಲ್ಲಿ ಪ್ರಾಣ ಇರುವುದಿಲ್ಲ. ಮೃತ ಮೃತ. ನಾ ಬಲ್ಲೆ. ಆದದ್ದರಿಂದ ನಿನಗೆ ಶಾಸ್ತ್ರೆಯನ್ನು ಬಲ್ಲೆಯಾ? ಇಂದಿನಿಂದ ನಾಳೆ ಸೂರ್ಯೋದಯದ ಒಳಗೆ ನೀನು ನಮ್ಮ ಗಡಿಯನ್ನು ಬಿಟ್ಟು ಹೋಗಬೇಕು. ನನಗೆ ಯಾವ ಕಾಲಕ್ಕೂ ಮುಖ ತೋರಿಸಕೂಡದು. ನಿನ್ನ ಮುಖಾವಲೋಕನ ನಿಷಿದ್ಧ. ಇದು ಶಾಸನ ನಿನಗೆ. ಅಣ್ಣ, ಶಿಕ್ಷೆಯನ್ನು ಸ್ವೀಕರಿಸಿದ್ದೆ. ಆದರೆ ಅಣ್ಣ, ಹೊರಟಿಯೇನೋ? ತಡಿಯೋ, ತಡಿ ತಡಿ. ಯಾಕಣ್ಣ ತಡಿತಾ ಇದ್ದಿ? ಇಳಿದು ಮಿತ್ರವ ಸೌಮಿತ್ರಿಯ ಬಳಿಗೆ, ಇಳಿದು ಮಿತ್ರವ ಸೌಮಿತ್ರಿಯ ಬಳಿಗೆ, ತಲೆಯನ್ನೇ ವರಿಸಿ ನೇಹದುಳ್ಳ ಬಳಸಿ ಬಾಹುಗಳಿಂದ ನಲಗಿಸಿ, ಬಳಸಿ ಬಾಹುಗಳಿಂದ ಲಂಘಿಸಿ, ರಘುಕುಲ ತಿಲಕನು ಗುಣ ಭಾವದಲ್ಲಿ ಇಳಿದು ವಿಷ್ಟರವ ಸೌಮಿತ್ರಿಯ
ತಲೆಯನೆ ಬರೆಸಿ ನೇಹದೊಳು ತಮ್ಮ ಅಣ್ಣ ತಡೆಯೋ. ಅಣ್ಣ, ಒಮ್ಮೆ ಒಂದು ಅಪ್ಪುಗೆ ಭಾಗ್ಯವನ್ನು ಕೊಡ್ತೀಯ ಅಣ್ಣ? ಇದು ಸಿಂಹಾಸನಾರೂಢನಾಗಿ ಅಯೋಧ್ಯಾಧಿಪನಾಗಿ ನಾನೇನು ಶಾಸನ ಮಾಡಿದ್ದೇನೋ ಓ, ಅದು ರಾಜಾರಾಮನಾಗಿ ಮಾಡಿದ ಶಾಸನ. ಮತ್ತೆ ವಿಸ್ತಾರವನ್ನು ಇಳಿದಿದ್ದೇನೆ. ಅಯ್ಯೋ, ಇದು ಗಾಢವಾಗಿ ನಿನ್ನನ್ನು ಆಲಿಂಗಿಸಿಕೊಂಡಿದ್ದೇನೆ ತಮ್ಮ. ಸಂತೋಷವಾಯ್ತಣ್ಣ. ನಿನ್ನ ನೆತ್ತಿಯನ್ನು ಆಘ್ರಾಣಿಸಿದ್ದೇನೆ. ತಾಯ ಸ್ಪರ್ಶ ಅನುಭವಿಸ್ತಾ ಇದ್ದೆ. ನಿನ್ನ ಬೆನ್ನನ್ನು ಚಪ್ಪರಿಸಿದ್ದೇನೆ. ಅಣ್ಣನಾಗಿ ನಿನ್ನ ನೆತ್ತಿಯನ್ನು ಮುದ್ದಾಡಿದ್ದೇನೆ ತಮ್ಮ. ಆಗಲಣ್ಣ. ಜ್ಯೇಷ್ಠನಾದ ನಾನು ಪಿತೃ ಇಲ್ಲದೆ ಇರುವಾಗ ಪಿತೃವಿನಂತೆ, ಜ್ಯೇಷ್ಠ ಪಾತ್ರ ಪಿತೃ ಸಮಾನ. ಮಗನಿಗೆ ಸಿಕ್ಕಿದ ಶಿಕ್ಷೆಯನ್ನು ತಂದೆಯಾದವ ಸಹಿಸುವುದಿಲ್ಲ. ಭಾವ ಸಂಬಂಧವಾದಂತಹ ಜೀವಮಯ ಪ್ರಪಂಚ ಇದು. ಹೌದಣ್ಣ. ಭಾವ ಇಲ್ಲದೆ ಇದ್ರೆ ದೇವರ ಪೂಜೆಗೆ ಹೋಗುವಾಗ ನಾವು ಯಾಕೆ ಹೂ ಕೊಂಡೋಗುವುದು? ಹೌದು. ದೇವರಿಗೆ ಯಾಕೆ ಹೂ? ಹಾಗಾದರೆ ಅಲಂಕಾರ ಮಾಡಿ ನೋಡುವುದಕ್ಕೆ ನಮ್ಮ ಮನಸ್ಸು ಹರ್ಷಿಸ್ತದೆ. ಹೌದು. ಯಾವುದೋ ಒಂದು ಪರಿಮಳ ವಸ್ತುವನ್ನು ಹೊತ್ತಿಸಿ ಅದರ ಹೊಗೆಯನ್ನು ದೇವರ ವಿಗ್ರಹಕ್ಕೆ ಹಿಡಿದು ಸಂತೋಷ ಪಡುವುದಕ್ಕೆ ನಮ್ಮ ಮನಸ್ಸು ಕಾತರಗೊಳ್ಳುತ್ತದೆ. ಹೌದಣ್ಣ. ಅದರಿಂದ ಬರಬಹುದಾದಂತಹ ಪರಿಮಳವನ್ನು ಆಘ್ರಾಣಿಸಿದಾಗ ದೈವ ಮತ್ತಷ್ಟು ಇನ್ನಷ್ಟು ಪ್ರಸನ್ನತೆಯಿಂದ ನಮ್ಮ ಅಂತರ್ಮುಖವಾದ ಭಾವಗಳಿಗೆ ಕಾಣಿಸಿಕೊಳ್ತದೆ ತಮ್ಮ. ಹೌದು. ಬುದ್ಧಿಯಿಂದ ಏನನ್ನು ಮಾಡಿದರೂ ಮನಸ್ಸು ಅದು ಪ್ರತ್ಯೇಕವಾಗಿರ್ತದೆ. ಅಪ್ಪನಿಂದ ಶಿಕ್ಷಿಸಲ್ಪಟ್ಟಂತಹ ಮಗು ಒಂದು ತಾಯಿಯ ಸೆರಗಿನ ಮರೆಯಲ್ಲಿ ಮುಸುಕೋ ಧಾರಿಯಾಗಿ ಅವಿತು ಕುಳಿತುಕೊಳ್ಳುವಾಗ ಅಮ್ಮನಾದವಳು ಅಪ್ಪನ ಬಡಿಗೆಗಾದರೂ ತನ್ನ ಬೆನ್ನು ಕೊಡ್ತಾಳೆ. ಯಾಕೆ? ಮಾಡಿದ ತಪ್ಪನ್ನು ಅವಳು ಮುಚ್ಚುತ್ತಾಳೆ ಅಂತಲ್ಲ, ಭಾವ ಸಂಬಂಧವಾಗಿ ಮಗುವಿಗೆ ಬೀಳುವ ಏಟನ್ನು ತಾಯಿಯಾದವಳು ಸಹಿಸುವುದಿಲ್ಲ ಅಂತ ಲೆಕ್ಕ. ಹೌದಣ್ಣ. ಆ ನೆಲೆಯಿಂದ ಬಂದು ನಿನ್ನನ್ನು ಅಪ್ಪಿಕೊಂಡಿದ್ದೇನೆ ತಮ್ಮ. ಹೌದಣ್ಣ. ಜೀವನದಲ್ಲಿ ತೊಟ್ಟಿಲಿನಿಂದ ಆರಂಭ ಆಗಿದೆ ನಮ್ಮ ಬದುಕು. ಹೌದಣ್ಣ. ನೀ ಮಲಗದೇ ಇದ್ರೆ ನಾ ಮಲಗುವುದಿಲ್ಲ, ನನಗೆ ನಿದ್ದೆ ಬಾರದೇ ಇದ್ರೆ ನಿನಗೆ ನಿದ್ದೆ ಬರ್ತಿರ್ಲಿಲ್ಲ. ನೀನು ರಚ್ಚೆ ಹಿಡಿದು ಅಳುವಾಗ ನನ್ನನ್ನು ಜೊತೆಗೆ ತಂದು ಮಲಗಿಸಿದರೆ ಕಿಲಕಿಲ ಅಂತ ನೆಗಾಡ್ತಿದ್ದೀಯಂತೆ. ಹೋದ ಕಡೆಯಲ್ಲಿ ನನಗೆ ಏನು ಸಿಕ್ಕಿದ್ರು ಒಂದು ತುತ್ತು ನಿನಗೆ ಕೊಡದೆ ನಾನು ತಿಂದವನಲ್ಲ. ಅಲ್ವೇ ಅಲ್ಲ. ವನವಾಸದ ಒಂದು ಸಂದರ್ಭವನ್ನು ಬಿಟ್ರೆ ನನಗೆ ಸಿಕ್ಕಿದ ವಿದ್ಯೆಯನ್ನಾದರೂ ನಿನಗೆ ಹಂಚಿಕೊಟ್ಟವ ನಾನು. ಹೌದಣ್ಣ. ನನ್ನ ಜೊತೆ ನೀ ಬಿಟ್ಟವನಲ್ಲ, ನಿನ್ನ ಜೊತೆ ಬೇಡ ಅಂತ ನಾನು ಯಾವ ಕಾಲಕ್ಕೂ ಹೇಳಿದವನಲ್ಲ. ಅಲ್ಲ. ಒಂದು ಋಷಿಕಲ್ಪ ನಮ್ಮ ಜನ್ಮಕ್ಕೆ ನಾಂದಿ ಹಾಡಿತು ತಮ್ಮ. ಹೌದಣ್ಣ. ಪರಮ ಋಷಿಗಳಾಗಿರುವಂತಹ ಋಷ್ಯಶೃಂಗರು ಮಾಡಿದ ಯಜ್ಞದಲ್ಲಿ ಮಂತ್ರವೇ ಅವತರಣವನ್ನು ಪಡೆಯಿತು ಎನ್ನುವ ಹಾಗೆ ಎದ್ದಿರುವಂತಹ ಪುಣ್ಯ ಪುರುಷ ಯಜ್ಞ ಪುರುಷ ಕೊಟ್ಟ ಪಾಯಸವೇ ನಾವು ನಮ್ಮ ಜನ್ಮಕ್ಕೆ ಕಾರಣವಾಯಿತು. ಹೌದು. ಅಂತಹ ಒಂದು ಋಷಿಕಲ್ಪವೇ ನಮ್ಮೀರುವರ ಬದುಕಿನ ಅಂತರಕ್ಕೂ ಕಾರಣವಾಯಿತು. ಹೌದಣ್ಣ. ಆಗಲಿ, ಹೋಗು ತಮ್ಮ. ಅಣ್ಣ, ಹೋಗುವುದರಿಂದ ನಿನಗೆ ಸುಖ ಉಂಟು ಅಂತಾದರೆ ಕಳಿಸುವುದರಿಂದ ನನಗಾದರೂ ಯಾವುದೋ ಆದರೂ ಒಂದು ವಿಧದಿಂದ ಸುಖ ಸಿಕ್ಕಬಹುದು. ಅಣ್ಣ, ನನ್ನ ಕಣ್ಣೀರಿಗೆ ನಿನ್ನ ಕೈ, ನಿನ್ನ ಕಣ್ಣೀರಿಗೆ ನನ್ನ ಭುಜ. ಆಯಿತು. ಇದುವರೆಗೆ ನಿನಗೆ ಸೀತಾಮಾತೆಯನ್ನು ನೀನು ಬಿಟ್ಟ ಮೇಲೆ ಮಲಗುವುದಕ್ಕೆ ಹಾಸಿಗೆ ನಾನು ಬಿಡಿಸಿಕೊಡ್ತಾ ಇದ್ದೆ. ನಾಳೆ ನೀನು ಬಂದಾಗ ನಿನಗೆ ಹಾಸುಗೆಯಾಗಿರ್ತೇನಣ್ಣ. ಅಣ್ಣ, ಮಮತೆಯೋ ದಂಡನನು ನೋಡಿ ಲಕ್ಷ್ಮಣನಾಗ ನಮಿಸಿದನು ಪದಗೆ ತಲೆವಾ
ನಮಿಸಿದೆನು ಪದಗೆ ತಲೆವಾಗಿ ವಿಮಲ ಸಿಂಹಾಸನಕ್ಕೆ ಮಣಿದು ವಿಮಲ ಸಿಂಹಾಸನಕ್ಕೆ ಮಣಿದು ತಪಿ ಕೆರಗಿ ಕೆರಗಿ ಸಮರಸದಿ ನಡೆತಂದ ತಿರುಗಿ ಎರಗಿ ಸಮರಸದಿ ನಡೆತಂದ ತಿರುಗಿ ಮಮತೆಯಿಂದ ನನ್ನನ್ನು ನೋಡಿ ಲಕ್ಷ್ಮಣ ಮಮತೆಯ ದೃಷ್ಟಿಯನ್ನು ಹರಿಸಿ ಮಮತಾಮಯಿಯಾಗಿ ನನಗೆ ಅಮೃತವಾದಂಥ ಆನಂದವನ್ನು ಉಣಿಸಿದ. ಯಾವತ್ತು ರಾಮನಿಗೆ ಬೆನ್ನು ಹಾಕಿ ಲಕ್ಷ್ಮಣ ಹೋಗಲಿಲ್ಲ. ರಾಮನ ಬೆನ್ನ ಹಿಂದೆಯೇ ಲಕ್ಷ್ಮಣ ಹೋದದ್ದು. ಇವತ್ತು ರಾಮನಿಗೆ ಬೆನ್ನು ಹಾಕಿ ಸಿಂಹಾಸನಕ್ಕೆ ಬೆನ್ನು ಹಾಕಿ ಒಬ್ಬ ಆರೋಪಿಯಾಗಿ ಸಭೆಯನ್ನು ಬಿಟ್ಟು ಹೋಗಬೇಕಾಗಿ ಬಂದದ್ದು. ಸರಿ, ಮತ್ತೆ ಮತ್ತೆ ತಿರುಗಿ ನೋಡಿದರೆ ಎಲ್ಲಿಯಾದರೂ ವ್ಯಾಮೋಹ ಕಾಡುವುದಕ್ಕೆ ಸಾಧ್ಯ ಉಂಟು. ಅಣ್ಣನ ಆಜ್ಞೆ ಇದೆ, ಬದುಕಿನ ಬಂಧನಗಳನ್ನೆಲ್ಲ ಕಟ್ಟುಗಳನ್ನು ಬಿಗಿದೊಡೆದು ನೇರವಾಗಿ ಸಾಗಬೇಕು. ಹೋಗ್ತೇನೆ. ರಾಮ ರಾಮ ರಾಮ. ವಾಯುಜನ ನುಡಿ ಕೇಳಿ ರಾಮನು ಏನಂತೆ? ವಾಯುಜನ ನುಡಿ ಕೇಳಿ ರಾಮನು ಛಾಯಿ ಕಾಣಿಸಿ ಲಕ್ಷ್ಮಣನು ಸಹ ನಿಜ ಸರಿದ ಲೋಕದ ಮಾಯೆಯನ್ನು ದಾಟಿ ಕಾಯಕದಿ ಛಲವಿಡಿದು ಕಾಯಕದಿ ಛಲವಿಡಿದು ಮನದಲ್ಲಿ ನೋಯದ ದರ್ಶವನ್ನು ಕಾಣಿಸಿ ಮನದಲ್ಲಿ ನೋಯದ ಆದರ್ಶವನ್ನು ಕಾಣಿಸಿ ಶ್ರೇಯ ಮುಳುಗಿದ ಶೇಷ ಕೈದ ವಿಶೇಷವಿದು ಎಂದ ಶ್ರೇಯ ಮುಳುಗಿದ ಶೇಷ ಕೈದ ವಿಶೇಷವಿದು ಎಂದ ವಾಯುಜನ ನುಡಿ ಕೇಳಿ ರಾಮನು ರಾಮ 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 ಹನುಮಂತ ಬಹಳ ದೂರದಲ್ಲಿ ಕೈ ಮುಗಿದು ನಿಂತಿದ್ದಾನೆ. ಹತ್ತಿರ ಬಾರಪ್ಪ ಅಂತ ಕರೆದರೆ ಕಣ್ಣೀರು ಸುರಿಸ್ತಾನೆ. ಯಾಕೆ ಅಂತ ಕೇಳಿದ್ರೆ ಕೊಡ್ತಾನೆ ಉತ್ತರ. ನಿನ್ನ ಹತ್ತಿರ ಬಂದ್ರೆ
ಅವರೆಲ್ಲ ದೂರವಾಗಿ ಹೋಗ್ತಾರೆ ರಾಮ, ಅದಕ್ಕಾಗಿ ನಾ ದೂರ ನಿದ್ದೆ ಅಂತ. ಏನಪ್ಪ ಕಣ್ಣೀರು ಅಂತ ಕೇಳಿದರೆ, ಇಲ್ಲಿಂದ ಹೊರಟು ಹೋದ ಲಕ್ಷ್ಮಣ ಎಲ್ಲಿ ಹೋದ ಎನ್ನುವುದನ್ನು ಬೆನ್ನು ಹಿಡಿದರಂತೆ. ಅವ ಊರ್ಮಿಳ ಗ್ರಹಕ್ಕೆ ಹೋದ. ಅವಳಲ್ಲಿ ನಿಜ ವಿಚಾರವನ್ನು ಹೇಳಿ ಹೊರಡುವ ಕಾಲದಲ್ಲಿ ಕೊನೆಯ ಪಯಣದ ಜೊತೆಯಲ್ಲಿ ಪಯಣಿಸುವುದಕ್ಕೆ ನನಗೊಂದು ಅಪ್ಪಣೆಯನ್ನು ಕೊಡು ಪ್ರಭು ಅಂತ ಕೇಳಿದಾಗ ಆದೀತು ಅಂತ ಲಕ್ಷ್ಮಣ ಸೂಚಿಸಿದನಂತೆ. ಯೋಚಿಸಿ ಊರ್ಮಿಳೆ ಲಕ್ಷ್ಮಣನ ಜೊತೆಯಲ್ಲಿ ಹೆಜ್ಜೆ ಹಾಕಿದಳಂತೆ. ಸರಯೂ ನದಿ ತೀರದಲ್ಲಿ ಒಂದು ಆಶ್ರಮವನ್ನು ಕಟ್ಟಿ ಕೆಲ ದಿನಗಳ ಕಾಲ ಯೋಗದಲ್ಲೇ ಇದ್ರಂತೆ. ದಿನ ನೋಡುತ್ತಾ ನೋಡುತ್ತಾ ಇದ್ದಂತೆ ಒಂದು ದಿನ 1000 ಹೆಡೆಗಳುಳ್ಳಂತಹ ಒಂದು ಶೇಷ ಊರ್ಮಿಳೆಯನ್ನು ಅಪ್ಪಿ ಹಿಡಿದು ಸುತ್ತುವರಿದು ನಿಂತಿದೆಯಂತೆ. ಮತ್ತೆ ಸ್ವಲ್ಪ ದಿನದಲ್ಲಿ ಊರ್ಮಿಳೆಯ ದೇಹ ಕಾಣುವುದಿಲ್ಲ. ಸರಸರನೆ ಸರ್ಪ ಸರಯೂ ನದಿಯಲ್ಲಿ ಇಳಿದು ಕಣ್ಮರೆಯಾಗಿ ಹೋಯಿತಂತೆ. ಹೋದನೇ ಲಕ್ಷ್ಮಣ, ಆಯಿತೇ ಲಕ್ಷ್ಮಣನ ಬದುಕು. ಇನ್ನು ಉಳಿದ ನಾನು ಹೋಗಬೇಕು ಅಂತಲೇ ಅದರ ಲೆಕ್ಕ ಅಲ್ವಾ. ನಾನು ಹೋಗಬೇಕು ಅಂತಾದ್ರೆ ಮಹಾಪ್ರಸ್ಥಾನವನ್ನು ಕೈಗೊಳ್ಳುವುದಕ್ಕಿಂತ ಮೊದಲು ಮಾಡಬೇಕಾದ ಕರ್ತವ್ಯಗಳುಂಟಲ್ಲ. ಲಲನೆ ಜಾನಕಿ ಮೊದಲೇ ಪೋದಳು, ಲಲನೆ ಜಾನಕಿ ಮೊದಲೇ ಪೋದಳು, ಇಳಿದನೇ ಲಕ್ಷ್ಮಣನು ನದಿಯೋಳು, ಉಳಿದು ತಾನಿನ್ನೇನದಾಟುದು ಕಡಿಲೈದುವೆ ಎನ್ನುವುದರೇ ಯೋಚಿಸಿದನು. ನೋವು ನನವುಗಳಿಂದ ಕೂಡಿದ ಜೀವನವ ಕಂಡಾಯಿತು. ನೋವು ನಲಿವುಗಳಿಲ್ಲ ಕೂಡಿದ ಜೀವನವ ಕಂಡಾಯಿತು. ಮತ್ತಿನ್ನಾವ ಫಲವಿದೆ ನೀತಿಯುಳ್ಳೆ ದೇವನೆನಿಸಿತು ಎನ್ನು ಜಗದೊಳಿಂದು. ಲಲನೆ ಜಾನಕಿ ಮೊದಲೇ ಹೋದಳು, ಎಲ್ಲ ದುಃಖದ ವಾತಾವರಣವೇ ತುಂಬಿದೆ. ಆ ದುಃಖದಲ್ಲಿಯೂ ಒಂದು ಸುಖ ಇದೆ. ಆ ಸುಖವನ್ನು ಏನು ಅಂತ ಹೇಳಲಿ, ಹೇಗೆ ಅಂತ ವೈಭವೀಕರಿಸಲಿ? ಒಂದು ಸೂತ್ರವಾಕ್ಯದಲ್ಲಿ ಹೇಳುವುದಿದ್ರೆ, ಒಳ್ಳೆ ಸಂಗೀತದ ಬಗ್ಗೆ ಆಸಕ್ತಿ ಉಳ್ಳ ತಾಯಿ ಮಗನಿಗೆ ಅದರಲ್ಲಿ ಹೆಚ್ಚು ಪಾಠ ಕೊಡಿಸಿ ಆ ಮಗನೇ ದುಃಖ ಮಿಶ್ರಿತವಾದ ರಾಗದಲ್ಲಿ ಹಾಡುವುದನ್ನು ಕಂಡು ಸಂತೋಷಪಟ್ಟು ತಾನೂ ಕಣ್ಣೀರು ಸುರಿಸಿದ ಹಾಗೆ ಪಡುವುದು ದುಃಖ ಆದರೂ ಅದರಲ್ಲಿ ಒಂದು ಆನಂದ ಉಂಟು. ಅಷ್ಟನ್ನು ನಾನು ಅನುಭವಿಸ್ತಾ ಇದ್ದೇನೆ. ಇಲ್ಲಿ ಎಲ್ಲರೂ ಹೋದ್ರು. ನನ್ನ ಅವಿಭಾಜ್ಯ ಅಂಗವಾದ, ನನ್ನ ದೇಹಾರ್ಧ ಶರೀರಿಣಿಯಾದ, ನನ್ನ ಬದುಕಿನ ಜೀವನ ಯಜ್ಞದ ಪಾಲುಗಾರ್ತಿಯಾದ ಭೂಮಿಜೆ ಅವತ್ತೇ ಹೋದಳು. ನಾನೇ ಹೊರಗಿದ್ದೇನೆ ಅಂತ ಹೇಳಬಹುದಾದ ನನ್ನ ಹೆಮ್ಮೆಯ ತಮ್ಮ ಲಕ್ಷ್ಮಣನೂ ಹೋದ. ನಾನು ಮಹಾಪ್ರಸ್ಥಾನವನ್ನು ಕೈಗೊಳ್ಳಬೇಕು ಅಂತ ಕುಲಗುರುಗಳಾದಂತಹ ವಶಿಷ್ಠರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಕೇಳಿದಾಗ
ಅಸ್ತು ಮುದ್ರೆಯನ್ನು ಕೊಟ್ಟಿದ್ದಾರೆ. ಹೊರಡುವ ವೇಳೆಯಲ್ಲಿ ಕೆಲವೆಲ್ಲ ಕರ್ತವ್ಯಗಳುಂಟಲ್ಲ. ನಾವು ಅಣ್ಣ ತಮ್ಮಂದಿರು 4 ಭೂಮಿಯಲ್ಲಿ ವ್ಯಾಜ್ಯ ಇಲ್ಲ ನಮಗೆ. ನನಗೆ ಸಿಕ್ಕಿದ್ದು ನಿನಗೆ ತಮ್ಮ, ತಮ್ಮನಿಗೆ ಸಿಕ್ಕಿದ್ದು ಅಣ್ಣನಿಗೆ ಅಣ್ಣ ಅಂತ ಹೇಳುವವ ತಮ್ಮ ಅಣ್ಣ. ಇನ್ನುಳಿದ ಬದುಕು ಹೇಗೆ ಅಂತ ಯಾರಿಗೆ ಗೊತ್ತು? ಅದಕ್ಕಾಗಿ ನನ್ನ 4 ಅಂದರೆ ನಾನು ಸೇರಿ 4 ಪಡೆದ 8 ಮಂದಿ ಮಕ್ಕಳು. ಅವರಿಗೆ ಸಾಕೇತ ಸಾಮ್ರಾಜ್ಯದ ಅಡಿನೆರಳಲ್ಲಿ ಯಾವುದೆಲ್ಲ ವಿಸ್ತಾರವಾಗಿದೆಯೋ ಅಂತಹ ಭೂಖಂಡಗಳನ್ನು ವಿಭಾಗವಾಗಿಸಿ 8 ಮಂದಿಗಳಿಗೂ ಕೊಟ್ಟಿದ್ದೇನೆ. ಪ್ರಸ್ಥಾನಕ್ಕೆ ಹೊರಡುವಾಗ ಮಹಾಜನತೆ ನನ್ನನ್ನು ಕೈಬೀಸಿ ರಾಮ ನಾವು ಬರ್ತೇವೆ. ಅವರಿಗೆಲ್ಲ ಹೇಳಿದ್ದೇನೆ, ರಾಮ ನಡೆದಾಡಿದ ಭೂಮಿಯಲ್ಲಿ ನೀವು ಸಾಕ್ಷೀಭೂತರಾಗಿರಬೇಕು. ರಾಮನ ಜೀವನಕ್ಕೆ ಜ್ವಲಂತ ಸಾಕ್ಷಿಗಳಾದ ನೀವು ಸಾಕ್ಷಿಗಳಾಗಿ ಇಲ್ಲಿ ಉಳಿಬೇಕು. ಅಯೋಧ್ಯೆಯಲ್ಲಿ ನನ್ನ ಉತ್ತರಾಧಿಕಾರಿಗಳಿದ್ದಾರೆ, ಅವರಿಗೆ ಮಾರ್ಗದರ್ಶಕರಾಗಿ ನೀವಿರಬೇಕು. ನಾ ಹೋಗುವಾಗ ನೀವು ನನ್ನೊಟ್ಟಿಗೆ ಬಂದರೆ ಇಲ್ಲಿ ಇದ್ದವರಿಗೆ ನೀವಲ್ಲದೆ ಬೇರೆ ಯಾರು? ಒಪ್ಪಿದ್ದಾರೆ ಕೆಲವರು. ಆದರೆ ಕೆಲವು ಚಿರಂಜೀವಿಗಳೆಲ್ಲ ಕಣ್ಣೀರು ಸುರಿಸಿ ರಾಮ ನಿನ್ನನ್ನು ಕಂಡೆವಲ್ಲ, ಇನ್ಯಾವಾಗ ಕಾಣುವುದು ಅಂತ ಹಂಬಲಿಸ್ತಾ ಇದ್ದಾರೆ. ಅವರಿಗೆಲ್ಲ ಒಂದು ಆಶೋತ್ತರದ ವಾಕ್ಯವನ್ನು ಹೇಳಿದ್ದೇನೆ. ಯುಗ ಯುಗಗಳಲ್ಲಿಯೂ ಬಗೆ ಬಗೆಯ ರೂಪವನ್ನಾಂತು ಬರುವಾಗ ನಿಮಗೆ ನಾ ಕಾಣಿಸಿಕೊಳ್ತೇನೆ ಅಂತ. ತಮ್ಮಂದಿರಾದಂತಹ ಭರತ ಶತ್ರುಘ್ನರ ಕೈ ಹಿಡಿದಿದ್ದೇನೆ. ಮಹಾಪ್ರಸ್ಥಾನವನ್ನು ತೆರಳುತ್ತೇನೆ. ನಿರ್ಯಾಣವನ್ನು ಹೊಂದುವ ಕಾಲಘಟ್ಟ ಬಂದಿದೆ. ದೇವಕಲ್ಪ ಋಷಿಕಲ್ಪವೆಲ್ಲವೂ ಒಟ್ಟಾಗಿ ನನ್ನನ್ನು ಕರೆಯುತ್ತಾ ಇದೆ. ಭೂಮಿಯ ವೈಕುಂಠವನ್ನು ಬಿಟ್ಟು ನಿಜವಾದಂತಹ ವೈಕುಂಠ ಧಾಮವನ್ನು ಸೇರಬೇಕು ಎನ್ನುವಂತಹ ಹಂಬಲ ನನಗೂ ಆಗಿದೆ. ಕೊಟ್ಟ ಮಾತಿನಂತೆ 11,000 ವರ್ಷಗಳು ಪ್ರಪೂರ್ಣವಾಗಿದೆ. ಇದೋ ಸರಯೂ ನದಿಯಲ್ಲಿ ಇಳಿದು 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 ಕಣ್ಮರೆಯಾಗ್ತೇನೆ. ಬಿದದಗನುದಯದೊಳು ರಘುವರನ ದೇವರಯೂ ನದಿಯುಳಿಡಿದನು ಜಜದ ಕಾಂತಿಯು ಬೆಳಗಿದನು ಅದು ಮುಳುಗಿ ನೀರೊಳಗೆ. ಹರಿ ಓಂ ಆತ್ಮೀಯರೇ, ಇದು ತನಕ ರಾಮಪ್ರಸ್ಥಾನ ರಾಮ ನಿರ್ಯಾಣ ಅನ್ನುವಂಥ ಕಥಾನಕವನ್ನು ಹಿರಿಯ ಕಲಾವಿದರು ಕಿರಿಯ ಕಲಾವಿದ ಹಿಮ್ಮೇಳದೊಂದಿಗೆ ಸೇರಿಕೊಂಡು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಇದರಲ್ಲಿ ಭಾಗವಹಿಸಿದಂಥ ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರಿಗೆ ಶುಭವನ್ನು ಕೋರುತ್ತಾ, ಭಾಗವಹಿಸಿದಂಥ ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ, ಕಲಾ ಪ್ರೇಕ್ಷಕರಿಗೆ, ಕಲಾ ರಸಿಕರಿಗೆ, ಶ್ರೀ ಕ್ಷೇತ್ರ ಕಲಬಾವಿಬನ ಶ್ರೀ ಶ್ರೀ ಕುರುಂಬ ರಾಜೇಶ್ವರ ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಬೇಡಿಕೊಳ್ತಾ ಮುಕ್ತೇಶ್ವರರಾದಂಥ ಮಾಬಲ್ ಚೌಟ್ರು ಧನ್ಯವಾದ ಅರ್ಪಣೆ ಮಾಡ್ತಾ ಇದ್ದಾರೆ. ಭದ್ರಂ ಶುಭಂ ಮಂಗಲಂ. ಹರುಜದಿ ಭಗೂತರ ಪೊರೆವಗೆ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರಿ ಆರತಿ ಬೆಳಗಿರಿ ಗಜಮುಖದವಗೆ ಗಣಪಗೆ